ಒಂದು ಒಳ್ಳೆ ಕ್ಯಾಮಲ್ ಸ್ಟೋರಿ ಹೇಳ್ತೀನಿ ನಿಮಗೆ. ದೇಶದಲ್ಲಿ ಸಲಾ ಅಂತ ಒಂದು ಸಿಸ್ಟಮ್ ಇದೆ. ಅದೇನಪ್ಪ ಅಂದ್ರೆ 2 ರೋಡ್ ಡಿವಿಯೇಷನ್ ಆಯ್ತು. ಅದು ಕೇವಲ ಮುಸಲ್ಮಾನರು ಮಾತ್ರ ಹೋಗ್ಬೋದು, ಯಾಕೆಂದ್ರೆ ಸೌದಿಯ ಸ್ಪೆಷಲ್ ಬಾದಾಮಿ ಮರ. ನಾನು ಒಬ್ಬನೇ ಇದ್ದಿದ್ರೆ ಮೋಸ್ಟ್ಲಿ ಈ ತರ ಸ್ಪೆಷಲ್ ಲೊಕೇಶನ್ ಸಿಗ್ತಾನೆ ಇರಲಿಲ್ಲ. ಇವರು ಇಡೀ ಊರಲ್ಲಿ ಇರುವಂತಹ ಏಕೈಕ ಕನ್ನಡಿಗರು. ಅತ್ಯಂತ ಫೇಮಸ್ ಆದ ಫೈಸಲ್ ಸ್ಪೋರ್ಟ್ಸ್ ಸಿಟಿ ಫುಟ್ಬಾಲ್ ಸ್ಟೇಡಿಯಂ. ಹೌ ಮಚ್ ಇಸ್ ದ ಸಿಮ್ ಕಾರ್ಡ್? 3,000 ರೂಪಾಯಿ. ಅಯ್ಯೋ, ತುಂಬಾ ಜಾಸ್ತಿ ಆಯ್ತು. शिवशङ्कराय शुद्धाय नीलकण्ठाय धीमहि भक्तवाञ्छितदातारं नमः कैलाशवासिने. ಶುಭೋದಯ. ಮತ್ತೊಂದು ದಿವಸವನ್ನ ಗಾವಾ ಇಂದ ಶುರು ಮಾಡ್ತಾ ಇದ್ದೀವಿ. ದ ಟ್ರೆಡಿಷನಲ್ ಡ್ರಿಂಕ್ ಆಫ್ ಸೌದಿ. ಇದನ್ನು ಹೆಂಗೆ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಹೆಂಗೆ ಮಾಡ್ತಾರೆ ಸರ್? ಏನಾಗ್ತಾರೆ ಇದಕ್ಕೆ? ನೀವು ನೋಡ್ತಾ ಇದ್ದೀರಾ ಸೌದಿ ಅರೇಬಿಯಾದ ಚಿತ್ರ ವಿಚಿತ್ರವಾದ ಬೆಳಗಿನ ಹಾಟ್ ಡ್ರಿಂಕ್ಸನ್ನು. ನಾವಿದ್ದೀವಿ ಅಲ್ ಆಬಾ ಅಂತ ಒಂದು ಬಹಳ ಸುಂದರವಾದ ಹಿಲ್ ಸ್ಟೇಷನಲ್ಲಿ ಸೌದಿ ಅರೇಬಿಯಲ್ಲಿ. ಇಲ್ಲಿ ಬೆಳಗ್ಗೆ ಒಂದು ಟೀ ಅಂಗಡಿಗೆ ಬಂದಿದ್ದೀವಿ. ಬ್ರದರು ನೋಡಿ, ಇಲ್ಲಿ ಎಂತೆಂಥ ಕಲರ್ ಟೀಯನ್ನು ಮಾಡ್ತಾ ಇದ್ದಾರೆ. ರೋಸ್ ಟೀ, ಇದು ಬೇರೆ 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 ರೀತಿಯ ಫ್ರೂಟ್ ಟೀಗಳು, ಆರೆಂಜು ಮತ್ತು ಬೇರೆ ಟ್ಯಾಂಜರೀನು, ಇದು ಅನಾರ್ ಅಂದರೆ ದಾಳಿಂಬೆ ಹಣ್ಣಿಂದ ಮಾಡಿರುವಂತಹ ಟೀ. ಇಲ್ಲಿ ಟ್ರೆಡಿಷ್ನಲ್ ಗಾವಾ ಅನ್ನೋ ಒಂದು ಡ್ರಿಂಕನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಸೌದೆ ಒಲೆಯಲ್ಲಿ. ಬೆಳಗಿನ ಟೀ ಥರ ಇದು. ಇದರಲ್ಲಿ ಏಲಕ್ಕಿ, ಶುಂಠಿ, ಈ ಥರ ಕೆಲವು ಹರ್ಬ್ಸ್ನ ಹಾಕಿ ಮಾಡ್ತಾರೆ. ಸೊ ಒಂದಕ್ಕೆ 110 ರೂಪಾಯಿ ಬೀಳ್ತದೆ. 4 ತೊಗೊಂಡ್ವಿ, 20 ರಿಯಾಲ್ ಆಯಿತು. ಥ್ಯಾಂಕ್ ಯು, ಶುಕ್ರಾನ್ ಹಬೀಬಿ. ನಾವೆಲ್ಲ ಬೇರೆ ಬೇರೆ ರೀತಿಯ ಕಲ್ಲಂಗಡಿ ಹಣ್ಣನ್ನ ನೋಡಿರ್ತೀವಿ. ಇಲ್ಲಿ ನೋಡಿ, ಇದು ಸೌದಿ ದೇಶದ ಕಲ್ಲಂಗಡಿ ಹಣ್ಣು ಯಾವ ಥರ ಇದೆ ಅಂತ ಬಹಳ ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ. ನಮ್ಮಲ್ಲೆಲ್ಲ ಮೇಲೆ ಏನೇನೋ ಕೆತ್ತನೆಗಳಿರುತ್ತೆ, ಆದರೆ ಇಲ್ಲಿ ಹಂಗಿಲ್ಲ. ಒಳ್ಳೆ ಹೀರೆಕಾಯಿ, ಅದು ದೊಡ್ಡ ಸೌತೆಕಾಯಿ ಬರುತ್ತಲ್ಲ, ಆ ಥರ ಇದೆ ಇದು. ಒಂದು ಬಹಳ ಮುಖ್ಯವಾದ ವಿಷಯ, ಸೌದಿ ಅರೇಬಿಯಾ ದೇಶದ ಬಗ್ಗೆ ಮಾತಾಡ್ತಾ ಇದ್ವಿ. ಕಫಾಲಾ ಸಿಸ್ಟಮ್ ಅಂತ ಏನಿತ್ತು ಇಲ್ಲಿ, ಅದರ ಬಗ್ಗೆ. ಕಫಾಲ ಅಂದರೆ ಯಾರೇ ಒಬ್ಬ ಮೈಗ್ರೆಂಟ್ ವರ್ಕರ್ ಹೊರ ದೇಶದಿಂದ ಸೌದಿ ಅರೇಬಿಯಾಗೆ ಬರಬೇಕು ಅಂದರೆ ಅವನಿಗೊಬ್ಬ ಸ್ಪಾನ್ಸರ್ ಇರಬೇಕು. ಸ್ಪಾನ್ಸರ್ನ ಕಫೀಲ್ ಅಂತ ಕರೀತಾರೆ ಅಲ್ವಾ? ಅವರ ಮೂಲಕನೇ ನೀವು ಬರಬೇಕಾಗಿತ್ತು ಈ ದೇಶಕ್ಕೆ. ಎಷ್ಟೋ ಸಾವಿರ ಲಕ್ಷ ಜನಗಳು ಪ್ರತಿ ವರ್ಷ ಸೌದಿ ಅರೇಬಿಯಾಗೆ ಚಿಕ್ಕ ಪುಟ್ಟ ಲೇಬರ್ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸಕ್ಕೂ ಬರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕಫಾಲಾ ಸಿಸ್ಟಮ್ ಅಂಡರೇ ಬರಬೇಕಾಗಿತ್ತು, ಮತ್ತು ಒಬ್ಬ ಕಫೀಲ್ ಇರಬೇಕಾಗಿತ್ತು. ಇದೇನಾಗ್ತಾಯಿತ್ತು ಅಂದರೆ, ಇದರಿಂದ ಆ್ಯಕ್ಚುಲಿ ಸಿಸ್ಟಮ್ ಮಾಡಿದ್ದು ಒಂದು ಒಳ್ಳೆ ರೀತಿ ಅಂದರೆ ನಮ್ಮ ಸೌದಿ ಕಂಟ್ರೋಲ್ ಅಥವಾ ದೇಶದ ಕಂಟ್ರೋಲಲ್ಲಿ ಬರುವಂತಹ ಇಮಿಗ್ರೆಂಟ್ಸ್ ಇರಬೇಕು ಅಂತ. ಬಟ್ ಅದು ಹೋಗ್ತಾ ಹೋಗ್ತಾ ಯಾವ ಥರ ಆಗೋಯ್ತು ಅಂದರೆ, ಒಂದು ಜೀತದ ಆಳಿನ ರೀತಿಯಲ್ಲಿ ಟ್ರೀಟ್ ಮಾಡಲಾಯಿತು. ಬಹಳ ದುರಂತ ಕಥೆಗಳು. ಈಗ ನೀವು ಗೋಟ್ ಲೈಫ್ ಪಿಕ್ಚರ್ ನೋಡಿದ್ದೀರಾ, ಇನ್ನೂ ಸಾಕಷ್ಟು ಬೇರೆ ಬೇರೆ ಇನ್ಸ್ಟೆನ್ಸಸ್ ನೋಡಿದ್ದೀರಾ. ಹ್ಯೂಮನ್ ಅಬ್ಯೂಸ್ ಅಥವಾ ಮನುಷ್ಯರನ್ನ ಬಹಳ ಗೋಳಿಕೊಂಡು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಇಟ್ಟು ಎಲ್ಲೋ ಮರುಭೂಮಿಯಲ್ಲಿ ಅವರು ಬದುಕ್ತಾ ಇರೋದು, ಎಷ್ಟೋ ವರ್ಷಗಳು ವಾಪಸ್ ಮನೆಗೆ ಹೋಗೋಕ್ಕಾಗದಿರೋದು, ಅವ್ರ ಪಾಸ್ಪೋರ್ಟ್ಗಳನ್ನು ಈ ಸ್ಪಾನ್ಸರ್ಸ್ ಅಥವಾ ಕಫೀಲ್ಗಳು ಕಿತ್ತಿಟ್ಕೊಳ್ಳೋದು, ಇದೆಲ್ಲ ಆಗ್ತಾಯಿತ್ತು. ಇದರಿಂದ ಇವಾಗ ಬಹಳ ಪ್ರೋಗ್ರೆಸಿವ್ ವಿಚಾರ ಏನಂದರೆ, ಹೊಸ ರಾಜ ಇದ್ದಾರಲ್ಲ MBS, ಅವರು ತುಂಬ ದೊಡ್ಡ ದೊಡ್ಡ ರಿಫಾರ್ಮೇಷನ್ಸ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಈಗೇನು ವಿಷನ್ 2030 ಅಂತ ಮಾಡ್ತಾ ಇದ್ದಾರೆ, ಅದರ ಅಂಡರಲ್ಲಿ ಮೊನ್ನೆ ಅಷ್ಟೇ, ನಾನು ಈ ದೇಶಕ್ಕೆ ಕಾಲಿಡೋ ಮುಂಚೆ ಕಫಾಲಾ ಸಿಸ್ಟಮನ್ನು ಅಫಿಷಿಯಲಿ ಎಂಡ್ ಮಾಡಿದಾರಂತೆ. ಬಟ್ ಇನ್ನೂ ಅದು ಪ್ರಾಬಬ್ಲಿ ಜಾರಿಗೆ ಬರೋದಕ್ಕೆ ಇನ್ನು 4-5 ವರ್ಷ ಬೇಕು. ಯಾಕಂದರೆ ಇಷ್ಟು ವರ್ಷಗಳಿಂದ ಬಂದಂತಹ ಸಿಸ್ಟಮು ಒಂದೇ ದಿವಸದಲ್ಲಿ ಮುಗಿದು ಹೋಗಲ್ಲ. ಅದು ಜಾರಿಗೆ ಬಂದರೆ ಎಷ್ಟೋ ಹಿಂಸೆ ಪಡ್ತಾ ಇರುವಂತಹ ಲೇಬರ್ ಕ್ಲಾಸ್ಗೆ ಒಂದು ರೀತಿಯ ಮುಕ್ತಿ ಸಿಗುತ್ತೆ. ಇನ್ನು ಮುಂದೆ ಅವರೆಲ್ಲ ಅವ್ರವ್ರ ಪಾಸ್ಪೋರ್ಟನ್ನು ಅವ್ರವ್ರ ಜೋಬಲ್ಲೇ ಇಟ್ಕೋಬೋದು. ಅದೊಂದು ಕಾನ್ಫಿಡೆನ್ಸ್ ಅಲ್ವಾ, ಯಾವಾಗ ಬೇಕೋ ಅವ್ರ ದೇಶಕ್ಕೆ ಹೋಗ್ಬೋದು. ಮತ್ತು ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಮುಂಚೆ ಯಾರಾದ್ರು ಮನೇಲಿ ಸತ್ತೋದ್ರೂ ವಾಪಸ್ ಹೋಗೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಪಾಸ್ಪೋರ್ಟ್ ಯಾರ ಹತ್ರನೂ ಇರೋದು. ಅಷ್ಟರೊಳಗೆ ಮುಗಿದೇ ಹೋಗಿರೋದಲ್ಲ ಅಲ್ವಾ?
ಆ ಥರ ಸಿಚುವೇಶನ್ಸ್ ಎಲ್ಲ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇವ್ರ ಹತ್ರ ಎಲ್ಲ ಇವಾಗ ಇಲ್ಲಿ ಲೋಕಲಲ್ಲಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋರ ಹತ್ರ ಮಾತು ಕೇಳಿದಾಗ ಖುಷಿ ಆಗ್ತಾಯಿದೆ. ಪ್ರೋಗ್ರೆಸಿವ್ ವೇಲಿ ಸೌದಿ ಅರೇಬಿಯಾ ಸಾಕಷ್ಟು ರಿಫಾರ್ಮೇಷನ್ಸ್ನ ಮಾಡಿಕೊಂಡು ಮುಂದೆ ಹೋಗ್ತಾ ಇರೋದು. ಈಗ ನಾವು ಅಲ್ಬಹಾದ ಹೈಯೆಸ್ಟ್ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುವಂತಹ ಜಾಗ. ಬೆಳಗ್ಗೆ ಅದಕ್ಕೆ ಎದ್ದು ಬೇಗ ಅಂದರೆ ರಾತ್ರಿ ಮಲಗಿದೆ 3 ಗಂಟೆಗೆ, ಅದಕ್ಕೇ ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದು 7:30 ಹಂಗೆ ಬಂದಿದ್ದೀವಿ. ಬಟ್ 7:30ಗೆ ಜೋರು ಬಿಸಿಲು ಬಂದುಬಿಟ್ಟಿದೆ. ಈಗ ರಾಜಾಡಳಿತದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಮ್ಮ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಒಂದು ನಿಲುವು ತೊಗೋಬೇಕು ಅಂದರೆ ಅದಕ್ಕೆ ಇಡೀ ಪಾರ್ಲಿಮೆಂಟ್ ಒಪ್ಪಬೇಕು. ಒಬ್ಬ ಒಪ್ಪಿದ್ರೆ ಇನ್ನೊಬ್ಬ ಒಪ್ಪಲ್ಲ. ಎಷ್ಟೋ ರಿಫಾರ್ಮೇಷನ್ಸು ಆಗೋದೇ ಇಲ್ಲ. ಆದರೆ ಒಂದು ರೀತಿಯ ಡೆಮಾಕ್ರಸಿ ಇರುತ್ತೆ, ಅಂದರೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ಆದರೆ ಇಲ್ಲಿ ಹಾಗೆಲ್ಲ ಇಲ್ಲ. ರಾಜಾಡಳಿತ ಇರೋದ್ರಿಂದ ರಾಜ ಏನಾದ್ರು ಹೇಳಿದ್ರೆ ನೆಕ್ಸ್ಟ್ 5 ನಿಮಿಷದಲ್ಲಿ ಅದು ಜಾರಿಗೆ ಬಂದುಬಿಟ್ಟಿರುತ್ತೆ. ಸೊ ಅದು ಒಳ್ಳೊಳ್ಳೆ ರಿಫಾರ್ಮೇಷನ್ಸ್ ಮಾಡೋದಕ್ಕೆ ಬಹಳ ಉತ್ತಮವಾದ ವಿಷಯ ಅಲ್ವಾ ರಾಜಾಡಳಿತ. ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ. ಕಫಾಲ ಸಿಸ್ಟಮ್ ತೆಗೆದಾಕಿ ಅಂದರೆ 5 ನಿಮಿಷದಲ್ಲಿ ಸ್ಟಾರ್ಟು ಸಿಸ್ಟಮ್ಮು, ಅಂದರೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಈಗ ನಮ್ಮಲ್ಲಿ ಸಿಸ್ಟಮ್ ತೆಗೆದಾಕಬೇಕು ಅಂದರೆ ಪ್ರಾಬ್ಲಿ ಅದಕ್ಕೆ 3 ಗೌರ್ಮೆಂಟ್ ಚೇಂಜ್ ಆಗಬೇಕು. ಅದು ಆವಾಗಲೂ ಕೂಡ ಆಗದೇ ಇರ್ಬೋದು, ಆ ಥರ ಸಿಚುವೇಷನ್ನು. ಬಟ್ ಎರಡರದ್ದು ರಾಜಾಡಳಿತ ಆಗ್ಬೋದು ಅಥವಾ ಪ್ರಜಾಪ್ರಭುತ್ವ ಆಗ್ಬೋದು, ಎರಡಕ್ಕೂ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಎಲ್ಲಿ ಇಡೀ ವಿಶ್ವದಲ್ಲಿ ಇವಾಗ ರಾಜಾಡಳಿತ ಬಹಳ ಕಮ್ಮಿ ಜಾಗದಲ್ಲಿ, ಇವಾಗ ಬ್ರೂನೈಯಲ್ಲಿ ನೋಡ್ಬೋದು ನೀವು. ಅದು ಬಿಟ್ಟರೆ ಇಲ್ಲಿ ಸೌದಿಯಲ್ಲಿ ನೋಡ್ಬೋದು. ಭಾಳ ಕಮ್ಮಿ ದೇಶಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಡಿಕ್ಟೇಟರ್ಶಿಪ್ಪು ರಾಜಾಡಳಿತ ಆಲ್ಮೋಸ್ಟ್ ಅಬಾಲಿಷ್ ಆಗೋಗಿದೆ. ನಾವು ಕಾರನ್ನು ಇವಾಗ ಇಲ್ಲಿ ನಿಲ್ಲಿಸಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಹ್ಯಾಂಡಿಕ್ಯಾಪ್ ಪಾರ್ಕಿಂಗ್ ಇದೆಯಲ್ಲ, ವಿಕಲಚೇತನರಿಗೋಸ್ಕರ ಮಾಡಿರುವಂತಹ ಪಾರ್ಕಿಂಗ್ ಸ್ಪೇಸು, ಇಲ್ಲಿ ನಿಲ್ಲಿಸಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಫೈನ್ ಬೀಳುತ್ತೆ. ಸೌದಿ ಅರೇಬಿಯಾದಲ್ಲಿ ವಿಕಲಚೇತನರಿಗೆ ಮತ್ತು ಅಂಗವಿಕಲರಿಗೆ ತುಂಬಾ ಫೆಸಿಲಿಟೀಸು ಮತ್ತು ಅವರಿಗೆ ಮರ್ಯಾದೆ, ಅವರಿಗೆ ಆದ ಡೆಸಿಗ್ನೇಟೆಡ್ ಸ್ಪಾಟ್ಸು ಪಾರ್ಕಿಂಗ್ ಆಗ್ಬೋದು ಪ್ರತಿಯೊಂದು ಜಾಗದಲ್ಲೂ ಇದೆ. ಅದನ್ನು ಯಾರು ಬೇರೆಯವರು ರೂಲ್ಸ್ ಅಡ್ಡೇರ್ ಮಾಡಲ್ಲ. ಯಾರಿದ್ದಾರೆ, ಯಾರು ಬರ್ತಾರೆ ಅಂತ ಅಂದ್ಕೊಂಡು ನಿಲ್ಲಿಸಿದ್ರೆ 100% ಫೈನ್ ಬೀಳುತ್ತಂತೆ. ಅದು ದೊಡ್ಡ ಫೈನ್. ಸೊ ಈಗ ಕಾರು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಹ್ಯಾಂಡಿಕ್ಯಾಪ್ಡ್ ಆ ಪರ್ಸನ್ಗೆ ಬಿಲಾಂಗ್ ಆಗುತ್ತೆ ಇಲ್ವೋ ಅನ್ನೋದಕ್ಕೆ, ಕಾರಿನ ಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತದಂತೆ ಅಫಿಷಿಯಲಿ. ಅದರ ಮೇಲೆ ಒಂದು QR ಕೋಡ್ ಇರುತ್ತೆ. ಫೈನ್ ಹಾಕಕ್ಕೆ ಬಂದರೂ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಅವರ ಹಿಸ್ಟ್ರಿ ಡೀಟೇಲಾಗಿ ಬಂದುಬಿಡುತ್ತೆ. ಬಂದಿರೋ ಹಿಸ್ಟ್ರಿನ ಅರ್ಥ ಮಾಡಿಕೊಂಡು ಜೆನ್ಯೂನ್ ಅಲ್ವಾ ಅಂತ ಡಿಸೈಡ್ ಮಾಡ್ತಾರೆ. ಗ್ಲೋಬಲ್ ಕನ್ನಡಿಗ ಸರ್, ನಾನು 2 ಇಯರ್ಸ್ ಮುಂಚೆ ಈ ಲೊಕೇಶನ್ಗೆ ಬಂದಿದ್ದೆ. ತುಂಬ ಈ ಲೊಕೇಶನ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅವಾಗ ತುಂಬ ಹೋಗಿತ್ತು. ಅವಾಗ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಎಲ್ಲ ಕಂಟ್ರಿಗಳಿಗೂ ಅವಾಗ ಡಾಕ್ಟರ್ ಬ್ರೋ ಆಗಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಲಿ, ತುಂಬ ಎಲ್ಲ ಕಂಟ್ರಿಗಳಿಗೆ ಹೋಗ್ತಾಯಿದ್ರು. ಸೌದಿ ಅರೇಬಿಯಾಗೆ ಮಾತ್ರ ಬರ್ತಿರ್ಲಿಲ್ಲ. ಯಾಕೆಂದರೆ ಇಲ್ಲಿ ವೀಸಾ ಸಿಗ್ತಿರ್ಲಿಲ್ಲ ಅಂತ ನಾವು ಒಂದು ವೀಡಿಯೋಗಳಲ್ಲಿ ಹೇಳಿದ್ದೆ. ಹಳೆ ವೀಡಿಯೋ ಒಂದು 2 ಇಯರ್ಸ್ ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಯಾರು ಬರ್ತಾರೆ ನೋಡುವ ಫಸ್ಟು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಡಾಕ್ಟರ್ ಬ್ರೋ ಆಗಲಿ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಲಿ ಅವರಿಬ್ಬರಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬಂದಿದ್ದೀರಾ, ನನಗೆ ತುಂಬ ಖುಷಿ. ನನಗೆ ಗೊತ್ತೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗ್ಲೋಬಲ್ ಕನ್ನಡಿಗ ಸರ್ ಫಸ್ಟು ಬರ್ತಾರೆ ಈ ಲೊಕೇಶನ್ಗೆ ಅಂತ. ಬಟ್ ಬಂದು ರೆಕಾರ್ಡ್ ಮಾಡಿಬಿಟ್ರು ಸೌದಿ ಅರೇಬಿಯಾಗೆ. ಡಾಕ್ಟರ್ ಬ್ರೋ ಬರಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಬರಲಿ, ಅವರಿಬ್ಬರೂ ನನ್ನ ಆತ್ಮೀಯ ಸ್ನೇಹಿತರು. ಗೊತ್ತಾ ಸರ್, ಅವರ ಪರವಾಗಿ ನಾನು ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಅವ್ರು ಬಂದರು, ನಾ ಬಂದರು, ಇಬ್ಬರು ಒಂದೇ. ಅಲ್ಟಿಮೇಟ್ಲಿ ಕನ್ನಡಿಗರಿಗೆ ಹೊಸ ವಿಷಯಗಳನ್ನು ಮತ್ತು ವಿಶ್ವದ ಎಲ್ಲ ಕನ್ನಡಿಗರನ್ನು ಒಗ್ಗಟ್ಟಾಗಿ ತೋರಿಸುವಂತಹ ಪ್ರಯತ್ನ ಇದು. ಹೌದು ಸರ್, ಗ್ರೇಟ್ ಸರ್. ಲೊಕೇಶನ್ ನೋಡಿ ಹೆಂಗಿದೆ ಅಂತ. ನಾನು ಒಬ್ಬನೇ ಇದ್ದಿದ್ರೆ ಮೋಸ್ಟ್ಲಿ ಈ ಥರ ಸ್ಪೆಷಲ್ ಲೊಕೇಶನ್ ಸಿಗ್ತಾನೆ ಇರಲಿಲ್ಲ. ಸೌದಿ ಅರೇಬಿಯಲ್ಲಿ ಈ ಥರ ಎಲ್ಲ ನೇಚರ್ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಪ್ರೀತಿಯ ಕನ್ನಡಿಗರು ಬನ್ನಿ ತೋರಿಸ್ತೀವಿ ಅಂತ ಒಳ್ಳೊಳ್ಳೆ ಸ್ಪೆಷಲ್ ಜಾಗಗಳನ್ನು ಎಲ್ಲ ಕಡೆ ತೋರಿಸ್ತಾ ಇರೋದು ಬಹಳ ಖುಷಿಯ ವಿಚಾರ. ಥ್ಯಾಂಕ್ ಯು, ಧನ್ಯವಾದ. ಇದೇ ವ್ಯೂ ಪಾಯಿಂಟಲ್ಲಿ ಇದೊಂದು ಪಾರ್ಕು. ಆ ಪಾರ್ಕಲ್ಲಿ ಪ್ರತಿಯೊಂದು ಜಾಗದಲ್ಲೂ ಹೀಗೆ ಚಿಕ್ಕ ಮನೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಹಟ್ ಥರ. ಈ ಹಟ್ಗಳಲ್ಲಿ ಫ್ಯಾಮಿಲೀಸ್ ಬಂದು ಕೂತ್ಕೊಂಡು ವ್ಯೂ ಪಾಯಿಂಟನ್ನು ನೋಡಿ ಈ ಥರ ಎಂಜಾಯ್ ಮಾಡಿಕೊಂಡು ಚಿಲ್ ಮಾಡ್ತಾರೆ. ಬಾರ್ಬಿಕ್ಯೂ ಮಾಡ್ಕೋತಾರೆ, ಕೂತ್ಕೋತಾರೆ, ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಥರ ಒಳಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ, ಒಂದು ಡೇ ಟ್ರಿಪ್ ಮಾಡ್ತಾರೆ. ತುಂಬ ಚೆನ್ನಾಗಿ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಖುಷಿಯಾಗುತ್ತೆ ನೋಡೋದಕ್ಕೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಗಾಳಿ ಶುದ್ಧವಾಗಿದೆ. ನದಿಗಳೇ ಇಲ್ದಿರೋ ದೇಶಕ್ಕೆ ಗೊತ್ತು ಪ್ರತಿ ಹನಿ ನೀರಿನ ಮಹತ್ವ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾಳಿಯ ತೇವಾಂಶದಿಂದ ನೀರನ್ನು ತೆಗೆಯಬಲ್ಲ ಒಂದು ಯಂತ್ರವನ್ನು ಈ ಥರ ಒಂದು ನೆಟ್ ಹಾಕಿರ್ತಾರೆ. ಆ ನೆಟ್ಟಿಗೆ ಇಲ್ಲಿ ಯಾಕಂದರೆ ಭಾಳ ಎತ್ತರದಲ್ಲಿದ್ದೀವಿ, 2000 ಮೀಟ್ರ್ ಹತ್ರ ಇದ್ದೀವಲ್ಲ, ಮೋಡಗಳು ಮತ್ತು ಗಾಳಿಯಲ್ಲಿರುವಂತಹ ತೇವಾಂಶವನ್ನು ಈ ನೆಟ್ಟು ಅಬ್ಸರ್ವ್ ಮಾಡುತ್ತೆ. ಅದಾದಮೇಲೆ ಅದಕ್ಕೋಸ್ಕರ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ಕೆಳಗಡೆ.
ಅಲ್ಲಿ ಇದು ನೀರು ಕಲೆಕ್ಟ್ ಆಗುತ್ತೆ, ಇದು ಬಳಕೆ ಆಗುತ್ತೆ. ಭಾಳ ಒಳ್ಳೆ ಕಾನ್ಸೆಪ್ಟು ನೋಡಿ. ಇದು ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾರೆ. ಮೋಸ್ಟ್ಲಿ ಟೆಸ್ಟಿಂಗ್ ಫೇಸಲ್ಲಿ ಮಾಡ್ತಾಯಿದ್ದಾರೆ. ಇದೇ ರೀತಿ ಫುಲ್ ಮಾಡಿದ್ರೆ ಸಾಕಷ್ಟು ಇಲ್ಲಿಗೆ ಬೇಕಾಗಿರೋ ನೀರು ಇಲ್ಲಿಂದನೇ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ನೆಟ್ಟು ಇಲ್ಲಿಗೆ ಬಡಿಯುತ್ತೆ, ಅಲ್ಲಿಂದ ಹನಿಗಳು ಈ ಒಂದು ಜಾಗಕ್ಕೆ ಹೋಗುತ್ತೆ. ಪೈಪ್ಗಳ ಮೂಲಕ ಸೀದಾ ಆ ಒಂದು ಟ್ಯಾಂಕಿಗೆ ಕಲೆಕ್ಟ್ ಆಗುತ್ತೆ. ನಾವು ನಿಂತಿರುವಂತಹ ಸೌದಿ ಅರೇಬಿಯಾ ದೇಶ ಕಂಪ್ಲೀಟ್ ಮೊನಾರ್ಕಿ, ಅಂದರೆ ಸಂಪೂರ್ಣವಾದ ರಾಜಾಡಳಿತದಿಂದ ನಡೆಯುತ್ತೆ. ಇಲ್ಲಿ ರಾಜ ಏನು ನಿರ್ಧಾರ ತಗೋತಾನೋ ಅದೇ ಆಖರಿ ನಿರ್ಧಾರ ಅಥವಾ ಫೈನಲ್ ನಿರ್ಧಾರ. ಇವರ ಕುಟುಂಬವನ್ನು ಫ್ಯಾಮಿಲಿ ಆಫ್ ಸೌದ್ ಅಂತ ಕರೀತಾರೆ ಅಥವಾ ಹೌಸ್ ಆಫ್ ಸೌದ್ ಅಂತ ಕರೀತಾರೆ. ಈ ಒಂದು ರಾಜಾಡಳಿತ ಫ್ಯಾಮಿಲಿಯಲ್ಲಿ 20,000ಕ್ಕೂ ಹೆಚ್ಚು ಜನಗಳಿದ್ದಾರೆ. ಪ್ರಾಬಬ್ಲಿ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮೊನಾರ್ಕಿಯಲ್ ಫ್ಯಾಮಿಲಿ ಅಂತ ಕರಿಬೋದು. ಆ್ಯಕ್ಚುಲಿ MBS ಈ ದೇಶದ ಕ್ರೌನ್ ಪ್ರಿನ್ಸ್, ಅವರೇ ಕ್ರೌನ್ ಪ್ರಿನ್ಸು, ಅವರೇ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟರು, ಹಾಗೆ ಎಕನಾಮಿಕ್ ಡೆವಲಪ್ಮೆಂಟು ಮತ್ತು ವಿಷನ್ 2030 ಅಂತ ಏನು ಹೇಳ್ತೀವಿ ಅದಕ್ಕೂ ಅವರೇ ಹೆಡ್ಡು. ವಿಶ್ವದ ದೊಡ್ಡ ದೇಶವಾದ ಅಮೇರಿಕಾ ಜೊತೆಗೂ ಕೂಡ ಉತ್ತಮವಾದ ಬಾಂಧವ್ಯ ಹೊಂದಿರುವಂತಹ MBS ಸಾಕಷ್ಟು ಹೊಸ ಹೊಸ ರಿಫಾರ್ಮೇಷನ್ಸ್ ಮಾಡ್ತಾಯಿದ್ದಾರೆ. ಬಹಳ ಚಿಕ್ಕ ಏಜಿನ ರಾಜ, 1985 ಆಗಸ್ಟಲ್ಲಿ ಹುಟ್ಟಿರೋದು. ಬಹಳ ಚಿಕ್ಕವರು, ಆಲ್ಮೋಸ್ಟ್ 40 ವರ್ಷ ಏಜು. ಸೊ ಇನ್ನೂ ಅವ್ರಿಗೆ ಸಾಕಷ್ಟು ಟೈಮ್ ಇದೆ. ಇಷ್ಟು ವರ್ಷ ಎಲ್ಲ ಯಾರ್ಯಾರು ರೂಲರ್ಸ್ ಇದ್ದರು ಎಲ್ಲ ಬಹಳ ಏಜ್ ಆಗಿಬಿಟ್ಟಿರೋರು ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ. ಸೊ ಅವರ ಥಾಟ್ ಪ್ರೊಸೆಸ್ಸು ಕೂಡ ಬಹಳ ಟ್ರೆಡಿಷ್ನಲ್ ಆಗಿರೋದು. ಬಟ್ ಇವರು ಚಿಕ್ಕ ವಯಸ್ಸಲ್ಲೇ ಕ್ರೌನ್ ಪ್ರಿನ್ಸ್ ಆಗಿರೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಖುಷಿಯ ವಿಚಾರ. ಒಳ್ಳೆಯದಾಗಲಿ ದೇಶಕ್ಕೆ, ಹಾಗೆ MBS ಅವ್ರಿಗೆ. ಇಷ್ಟು ವರ್ಷಗಳ ಕಾಲ ಸೌದಿ ಅರೇಬಿಯಲ್ಲಿ ಏನಾಗ್ತಾಯಿತ್ತಪ್ಪ ಅಂದರೆ, ರಾಜಾಡಳಿತ ಜನಗಳನ್ನು ಸೈಲೆಂಟಾಗಿ ಇಡೋದಕ್ಕೋಸ್ಕರ ಎಲ್ಲದನ್ನೂ ಫ್ರೀಯಾಗಿ ಕೊಡ್ತಾಯಿದ್ರು. ಸೇಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ನಮ್ಮ ಸರ್ಕಾರಗಳು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾಯಿದ್ರು, ಆ ರೀತಿ ಎಲ್ಲ ಬಿಟ್ಟಿ ಭಾಗ್ಯಗಳು ಬರೀ ಎಲ್ಲ ಕೆಲಸ ಮಾಡ್ತಾಯಿದ್ದು, ಲೇಬರ್ ಮಾಡ್ತಾಯಿದ್ದು ಹೊರ ದೇಶಗಳಿಂದ ಬಂದಂತಹ ಮೈಗ್ರೆಂಟ್ ವರ್ಕರ್ಸು. ಇದರಿಂದ ಏನಾಯಿತು, ದೇಶದ ಯುವಕರು ದೇಶದ ಬೆನ್ನೆಲುಬು ಸೋಮಾರಿಗಳಾದರು. ಆದರೆ ಈಗ ಬಂದಿರುವಂಥ ಹೊಸ ರಾಜ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕಟ್ ಮಾಡಿ ಎಲ್ಲ ಟ್ಯಾಕ್ಸೇಷನ್ ಎಲ್ಲ ಇನ್ಕ್ರೀಸ್ ಮಾಡಿ ಆಲ್ಮೋಸ್ಟ್ ಇವಾಗ 15% ಟ್ಯಾಕ್ಸ್ ಇದೆ ಈ ದೇಶದಲ್ಲಿ. ಸ್ಯಾಲ್ರೀಸ್ ಮೇಲಿಲ್ಲ, ಆದರೆ ಇಂಡೈರೆಕ್ಟ್ ಟ್ಯಾಕ್ಸ್. ನೀವೇನೇ ಪರ್ಚೇಸ್ ಮಾಡಿದ್ರು, ಈಗ ಹೋಟ್ಲಲ್ಲಿ ಊಟ ಮಾಡಿದ್ರೆ 15% ಟ್ಯಾಕ್ಸ್, ಏನಾದ್ರು ಐಟಮ್ ಖರೀದಿ ಮಾಡಿದ್ರೆ 15% ಟ್ಯಾಕ್ಸ್, ಈ ಥರ ಟ್ಯಾಕ್ಸೇಷನ್ ಸಿಸ್ಟಮ್ ತಂದಿದ್ದಾರೆ. ಹಾಗೆ ಪೆಟ್ರೋಲ್ ದರ ಮತ್ತು ಮಿಕ್ಕಿದ ದರಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ, ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕಟ್ ಮಾಡಿದ್ದಾರೆ, ಭ್ರಷ್ಟಾಚಾರವನ್ನು ಕಟ್ ಮಾಡಿದ್ದಾರೆ. ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾಯಿದ್ರು ಆಫೀಸರ್ಸು ಮತ್ತು ಬೇರೆ ಬೇರೆ ಅವ್ರದ್ದೇ ಆದ ಫ್ಯಾಮಿಲಿಯ ಜನಗಳು, ಅವ್ರನ್ನೆಲ್ಲ ಜೈಲ್ಗೆ ಹಾಕಿದ್ದಾರೆ. ಈ ಥರ ಸಾಕಷ್ಟು ರಿಫಾರ್ಮೇಷನ್ಸು ಈ ದೇಶದಲ್ಲಿ ನಡೀತಾ ಇದೆ. ಸೌದಿಯ ಸ್ಪೆಷಲ್ ಬಾದಾಮಿ ಮರ ಅಲ್ಬಹಾಲಿ ನೋಡಿ, ಡಬಲ್ ಬಾದಾಮಿನಾ? ಒಂದರಲ್ಲಿ 2 ಇರುತ್ತಾ? ವಾವ್, ನೋಡಿ ಎಷ್ಟೊಂದಿದೆ. ಸಾಕಾಗ ಇಲ್ಲಿದೆ. ಎರಡು ಇದರಲ್ಲೂ ಜೋಡಿ ಬಾದಾಮಿ. ಸೌದಿ ಬಾದಾಮಿ ತುಂಬ ರುಚಿಯಾಗಿದೆ. ಈ ಮರ ತುಂಬ ಇದೆ, ಈ ಸೀಸನಲ್ಲಿ ಸಿಗಲ್ಲ, ಇದೊಂದೇ ಮರದಲ್ಲಿ ಸಿಗ್ತಾ ಇರೋದು. ನಾನು ಗಲ್ಫ್ ಕನ್ನಡಿಗ ಫುಲ್ ಉದುರಿಸಿ ತಿಂತಾಯಿದ್ದೀವಿ ಅವಾಗಿಂದ. ನಾನು ನನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೀದಾ ಬಾದಾಮಿ ಮರದಿಂದನೇ ಬಾದಾಮಿ ಕೀಳ್ತಾ ಇರೋದು. ಭಾಳ ಡೇಂಜರಸ್ ಇದು, ನುಗ್ಗೋಕ್ಕಾಗಲ್ಲ, ತುಂಬ ಗಟ್ಟಿ ಇರುತ್ತೆ ಮತ್ತು ಮುಳ್ಳಿರುತ್ತೆ, ಕಣ್ಣಿಗೆ ಚುಚ್ಕೊಂಡ್ಬಿಡುತ್ತೆ ಅಥವಾ ಬಾಡಿಗೆ ಚುಚ್ಕೊಳ್ಳುತ್ತೆ. ಜೋಶಲ್ಲಿ ಬಾದಾಮಿ ಸಿಕ್ತು, ಬಿಟ್ಟಿ ಬಾದಾಮಿ ಅಂದ್ಬಿಟ್ಟು ಜೋಶಲ್ಲಿ ಕೀಳೋಕೆ ಹೋದರೆ ಮುಖ ಮುತ್ತಿ ಹೊಡ್ಕೋಬೇಕಾಗತ್ತೆ. ಆದರೆ ಬೇಕಾದಷ್ಟಿದೆ ಈ ಮರದಲ್ಲಂತೂ, ಸೊಂಪಾಗಿದೆ. ತೊಗೊಂಡೋಗೋದು ದೊಡ್ಡ ವಿಷಯ ಅಲ್ಲ, ಇದನ್ನು ಒಡೆಯೋದು ದೊಡ್ಡ ವಿಷಯ. ಇದನ್ನು ಒಡೆದು ಇದ್ರೊಳಗೆ ಬಾದಾಮಿ ತೆಗೆಯೋದಿದೆಯಲ್ಲ. ಬನ್ನಿ ಬ್ರೋ, ಇಲ್ಲಿ ಎಷ್ಟಿದೆ ನೋಡಿ ಬ್ರೋ, ನೋಡಿ ಇಲ್ಲಿ ಎಷ್ಟು ಕಿತ್ತಿದ್ದೀವಿ ನೋಡಿ ಆಲ್ರೆಡಿ. ನೋಡಿ ಇಲ್ಲಿ ಸರ್, ಹಾಂ
ಸೌದಿಗೆ ಬರೋಕ್ಕೂ ಮುಂಚೆ ನೀವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ರಾ ಸೌದಿಯಲ್ಲಿ ಈ ಥರ ಬಾದಾಮಿ ಎಲ್ಲ ನೋಡ್ತೀನಿ, ಬಾದಾಮಿ ಟ್ರೀ ನೋಡ್ತೀನಿ, ಬಾದಾಮಿ ಸಿಗುತ್ತೆ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಡೇಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ಬಾದಾಮಿ ಮರ ಎಲ್ಲ ಸಿಗುತ್ತೆ, ಕೆ ಜಿ ಗಟ್ಟಲೆ ಬಾದಾಮಿ ಕೀಳ್ತೀನಿ ನಿಮ್ಮ ಜೊತೆಗೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಇದು ಸ್ಟಾರ್ಟಿಂಗ್. ಹೌದಾ? ಇನ್ನು ದ್ರಾಕ್ಷಿ ಇದೆ, ನಿಮಗೆ ಹಲಸಿನಣ್ಣಿದೆ, ಮ್ಯಾಂಗೋ ಇದೆ, ಬನಾನಾ ಇದೆ. ತೋರಿಸ್ತೀರಾ? ಎಲ್ಲ ತೋರಿಸ್ತೀನಿ. ಓಕೆ, ವೆರಿ ಗುಡ್. ನೀವು ಅಷ್ಟೇ ಗಲ್ಫ್ ಕನ್ನಡಿಗನ ಫಾಲೋ ಮಾಡಿ, ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೌದಿ ಅರೇಬಿಯಾಗೆ ಹೆಂಗೆ ಬರಬೇಕು ಮತ್ತು ಇನ್ನೂ ಸಾಕಷ್ಟು ಬೇರೆ ಬೇರೆ ಮಾಹಿತಿ, ಸೌದಿ ಅರೇಬಿಯಾದ ಇನ್ನೊಂದು ಮುಖ ಮತ್ತು ಇಲ್ಲಿಯ ಕನ್ನಡಿಗರ ಜೀವನ ಇವನ್ನೆಲ್ಲ ತೋರಿಸ್ತಾ ಇರ್ತಾರೆ. ಅವ್ರನ್ನ ಫಾಲೋ ಮಾಡಿ, ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ, ಟಾರ್ಚರ್ ಕೊಟ್ಬಿಡಿ ಅಷ್ಟೇ, ಟಾರ್ಚರ್ ಕೊಟ್ಬಿಡಿ. ನೋಡಿ, ಇವರು ಹರಿಕೃಷ್ಣ ಅವರು ಇದೇ ಊರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವರು ಇಡೀ ಊರಲ್ಲಿ ಇರುವಂತಹ ಏಕೈಕ ಕನ್ನಡಿಗರು. ನೀವು ಒಬ್ಬರೇ ಇರೋದಾ ಇಲ್ಲಿ? ಇಲ್ಲಿ ಈಗ ಬೇರೆಯವರೆಲ್ಲ ಇದ್ದಾರೆ, ಬಟ್ ಈ ಪ್ಲೇಸಲ್ಲಿ ನಾನು ಅಲ್ಬಹಾಲ್ ನೀವು ಒಬ್ಬರೇ ಇರೋದು? ಇಲ್ಲ, ಇದ್ದಾರೆ ಮಂಗಳೂರಿನವರು ಬೇರೆ ಕಡೆ ಇದೆ ಪ್ಲೇಸಲ್ಲಿ ಇದ್ದಾರೆ. ಬಟ್ ಇಲ್ಲಿ ನೀವೇನೆ, ಈ ಹಳ್ಳಿಗೆ ನೀವೇನೆ? ಇಡೀ ಹಳ್ಳಿಲಿ ಒಬ್ಬರೇ ಕನ್ನಡಿಗರು ಕಾರ್ ಆಟೋಮೊಬೈಲ್ ಇಂಡಸ್ಟ್ರಿಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯ ಲೋಕಲ್ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಹೇಳ್ತಾಯಿದ್ರು, ಹಳ್ಳಿ ಆದರೂ ಕೂಡ ಇಲ್ಲಿನ ಸರ್ಕಾರ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲ್ಲ, ಪ್ರತಿ ವಾರಕ್ಕೊಮ್ಮೆ ಇಲ್ಲಿ ಬರ್ತಾರೆ. ಹೇಳಿ ಬ್ರೋ, ಹೇಳ್ತಾ ಇದ್ರಲ್ಲ. ಎವ್ರಿ ಡೇ ಬರ್ತಾರೆ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪ್ಲೇಸ್. ನೀವು ಯಾರೇ ಬಂದು ಬಿಸಾಕಿ ಹೋಗ್ಲಿ, ಎಲ್ಲ ಕ್ಲೀನಾಗಿ ಒಂದು ಗಾಡಿ ಬರೋ ಥರ ಅಂದರೆ ಅಷ್ಟು ಕ್ಲೀನಾಗಿ ಮಾಡ್ತಾರೆ. ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇಟ್ಟಿದ್ದಾರೆ. ಎವ್ರಿ ಡೇ ಮಾರ್ನಿಂಗ್ ಎಲ್ಲ ಕ್ಲೀನಾಗಿ. ಅದಕ್ಕೆ ನಾವು ದುಡ್ಡು ಎಕ್ಸ್ಟ್ರಾ ಕೇಳ್ತಾರ, ನಮ್ಮಲ್ಲಿ ಕೇಳ್ತಾರಲ್ಲ ಆ ಥರ? ನಥಿಂಗ್. ನೀವೇನು ಕೊಡಬೇಕಾಗಿಲ್ಲ? ಇಲ್ಲ, ಅದೆಲ್ಲ ಗೌರ್ಮೆಂಟ್. ಇಲ್ಲಿ ಬಲ್ದಿ ಅಂತ ಹೇಳ್ತಾರೆ ಗೌರ್ಮೆಂಟ್ಗೆ, ಆ ಥರ. ಪುರಸಭೆ, ನಮ್ಮ ಇಂಡಿಯಾದಲ್ಲಿ ಪುರಸಭೆ, ಮುನ್ಸಿಪಾಲ್ಟಿ. ಇಲ್ಲೆಲ್ಲ ಕ್ಲೀನಾಗಿ ಗಾಡಿ ಬರೋಕ್ಕಾಗ್ತಾರಲ್ಲ ನೋಡಿ, ಎವ್ರಿ 2 ಡೇಸ್ಗೆ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗಿದೆ. ಹಳ್ಳಿಯ ರೋಡ್ ಅಂತ ಅನ್ಸೋದೇ ಇಲ್ಲ, ಯಾರು ಕೇಳೋರಿಲ್ಲ ಈ ಜಾಗದಲ್ಲಿ, ಆದರೂ ಅವರೇ ಬಂದು ಕ್ಲೀನ್ ಮಾಡೋಗ್ತಾರೆ. ಜೀವನ ಹೆಂಗಿದೆ ಇಲ್ಲಿ ದೂರದ ದೇಶದಲ್ಲಿ? ನಿಮ್ಮವ್ರನ್ನ ಬಿಟ್ಟು ಒಬ್ಬರೇ ಬದುಕ್ತಾ ಇದ್ದೀರಾ, ಅದು ಒಳ್ಳೆ ವಾತಾವರಣದಲ್ಲಿದ್ದೀರಾ. ಲಕ್ಕಿಲಿ ಇಲ್ಲಿ ಮೈನ್ ವೆದರ್ ಕಂಡೀಷನ್, ವೆದರ್ ತುಂಬ ನೋಡಿ, ಇಷ್ಟೇ 11 ಗಂಟೆ ಆಗ್ತಾ ಬಂತು, ಇನ್ನೂ ಇಷ್ಟು ಕೂಲ್ ಆಗಿದೆ. ಅದು ಮೈನ್ ಇಲ್ಲಿ ಇಂಪಾರ್ಟೆಂಟ್. ವಾಪಸ್ ನಿಮ್ಗೆ ಹೋಗೋದೇ ಕಷ್ಟ ಆಗ್ಬೋದು ಇಲ್ಲಿಂದ ಇಂಡಿಯಾಗೆ. ನಿಜವಾಗ್ಲೂ ಈ ವೆದರ್ಗೆ ಅಂದರೆ ಒಂದು ಇಂಡಿಯನ್ ನೇಚರ್, ಒಂದು ಬ್ಯಾಂಗ್ಳೂರ್ ಇರ್ಬೋದು, ಆ ಥರ ನೇಚರಲ್ಲಿದೆ. ನಮ್ಗೆ ಒಂಥರ ಬಿಟ್ಟು ಹೋಗ್ಲಿಕ್ಕೆ ಒಂಥರ ಕೂಲ್ ಇದಾಗುತ್ತೆ. ಪೊಲ್ಯೂಷನ್ ಇಲ್ಲ, ಜನಜಂಗುಳಿ ಇಲ್ಲ, ಟ್ರಾಫಿಕ್ ಇಲ್ಲ. ಫಸ್ಟ್ ಆಫ್ ಆಲ್ ಜಾಸ್ತಿ ಟ್ರಾಫಿಕ್ ಇಲ್ಲ ಇಲ್ಲಿ. ನೋಡಿ ಹೆಂಗಿದೆ ಪ್ರಶಾಂತತೆ. ನಾವೇ ಮಾತಾಡ್ತಾ ಇರೋದು, ಇನ್ಯಾರೂ ಮಾತಾಡ್ತಾ ಇಲ್ಲ, ಇನ್ಯಾರೂ ಹೊರಗೂ ಕೂಡ ಬಂದಿಲ್ಲ. ಯಾರು ಇಲ್ಲಿ ಸೌದಿ ಜನಗಳು ಯಾವ ಥರ, ಅವ್ರ ಮೈಂಡ್ ಸೆಟ್ ಯಾವುದು ಅಂದರೆ ಅವ್ರ ಕೆಲಸ ಆಯ್ತು. ಇಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡದೆ ಇದು ಮಾಡೋಂಥ ಸೀನ್ ಇಲ್ಲ. ಅವ್ರದ್ದು ಕೆಲಸ ಏನಿದೆ ಅಷ್ಟು ಮಾಡ್ತಾರೆ, ಅವರಷ್ಟಕ್ಕೆ ಅವ್ರು ಇರ್ತಾರೆ. ಏನಾದ್ರು ಹೆಲ್ಪ್ ಬೇಕು ಅನ್ನೋ ಮಾಡ್ತಾರಾ? 100%. ಇಲ್ಲೊಂದು ನಾನು ಗಾಡಿ ಮುಂದೆ ಹೋಗಿತ್ತು, ಅಲ್ಲಿ ಜಾಮ್ ಆಗಿ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಬಂದಾಗ. ಅವನೇ ಬಂದುಬಿಟ್ಟು ಗಾಡಿ ಇಲ್ಲ ಇಲ್ಲಿ ಲಾಸ್ಟ್ ಎಂಡೆ, ನೀವು ಮುಂದೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ರಿವರ್ಸ್ ಮಾಡಿಬಿಟ್ಟು ಅವನೇ ಹೆಲ್ಪ್ ಮಾಡಿ. ನನ್ನ ಗಾಡಿ ಇಲ್ಲಿ ಸ್ಟಾರ್ಟ್ ಆಗ್ತಿರಲಿಲ್ಲ, ಬಂದು ಸ್ಟಾಪ್ ಮಾಡಿ ಅವನೇ ಸ್ಟಾರ್ಟ್ ಮಾಡಿ ಕೊಟ್ಟು. ಸೊ ಸೌದಿ ಜನಗಳು ಆ ಥರ ಏನು ಭೇದ ಭಾವ ಮಾಡೋದು ಅಥವಾ ಹಿಂಸೆ ಕೊಡೋದು ಅದೆಲ್ಲ ಏನು ಮಾಡಲ್ಲ. ಒಂದು ಸಮಾನತೆ ಅನ್ನೋದು ಇಲ್ಲಿದೆ. ಭಾಳ ಖುಷಿಯಾಗುತ್ತೆ ಈ ವಿಚಾರ ಕೇಳಿ. ಹರಿಕೃಷ್ಣ ಅವರು ಯಾವ ಊರು ಮೂಲತಃ? ಮಂಗಳೂರಿನವರು. ಇಲ್ಲಿ ಮಂಗಳೂರು ಬಂಟ್ವಾಳ ಮಂಗಳೂರವರು. ಮನೇಲಿ ಯಾರ್ಯಾರಿದ್ದಾರೆ? ಮದುವೆ ಆಗಿದ್ದೀರಾ? ಮದುವೆ, ಹಾಂ ಹೇಳಿದ್ರು ನೆನ್ನೆ ಮದುವೆ ಆಗಿ ಮಗು ಇದೆ. ಮತ್ತು ಹೆಂಗೆ, ಮಗು ಇಲ್ವಾ? ಮತ್ತು ಹೆಂಗೆ ಬಿಟ್ಟಿರ್ತೀರಾ ಹೆಂಡ್ತಿನ? ಎಲ್ಲ ಬರ್ತಾ ಇದ್ದಾರೆ ಅವ್ರು ನೆಕ್ಸ್ಟ್ ವೀಕ್. ಹೌದಾ? ಓ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಖುಷಿ ಆಗುತ್ತಲ್ಲ? ಹೌದು. ಇಡೀ ಮನೆ ಇವ್ರದೇ ಇಲ್ಲಿ. ಡಾನ್ ಥರ ಬದುಕ್ತಾ ಇದ್ದಾರೆ. ಬಾಡಿಗೆ ಎಷ್ಟು ಬ್ರೋ? ಬಾಡಿಗೆ ಅಂದರೆ 3 ಮಂತ್ಸ್ಗೆ 1500 ರಿಯಲ್. ಅಂದರೆ ಎಷ್ಟಾಯಿತು? ಒಂದು ಇಂಡಿಯಾದು 35,000 ತನಕ. ತಿಂಗಳಿಗೆ ಎಷ್ಟಾಯಿತು? ತಿಂಗಳಿಗೆ ಒಂದು 12,000 ಸಮಥಿಂಗ್. ಈ ಬಂಗ್ಲೆ ನೋಡಿ ಎದುರುಗಡೆ ಕಾಣಿಸ್ತಾ ಇಲ್ಲ ಆ ಬಂಗ್ಲೆ ತಿಂಗಳಿಗೆ ಎಷ್ಟು? ತಿಂಗಳಿಗೆ 12,000 ರೂಪಾಯಿ. ಈ ಬಂಗ್ಲೆ ಯಾರಿಗೆ ಕೊಡ್ತಾರೆ ಅಲ್ವಾ? ಇದೆಲ್ಲ ಮಿನಿಮಮ್ 20,000 ಮೇಲೆ ಇರುತ್ತೆ. ಆಮೇಲೆ ಇಲ್ಲಿ ಡೆಪಾಸಿಟ್ ಎಲ್ಲ ಕೊಡಬೇಕಾ? ಇಲ್ಲ, ಎಂತೆಲ್ಲ ನೋಡಿ ನಮ್ಮಲ್ಲೇ ರೀ ಕೆಟ್ಟ ಸಿಸ್ಟಮ್ಗಳು. 10 ತಿಂಗಳು ಡೆಪಾಸಿಟ್ ಕೊಡು, ಅಡ್ವಾನ್ಸ್ ಕೊಡು, ಹಿಂಸೆ ಕೊಡೋದು ಜನಗಳಿಗೆ. ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. 12,000 ಬಾಡಿಗೆ, ಮನೆ ಬಂಗ್ಲೆ ಥರ ಇದೆ. ಆರಾಮಾಗಿ ಒಬ್ಬರೇ ಚಿಲ್ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್ ಬ್ರೋ. ವರ್ಷಕ್ಕೊಂದ್ಸರಿ ಬರ್ತೀರಾ ಇಂಡಿಯಾಗೆ? ಹೌದು, ವರ್ಷಕ್ಕೊಂದ್ಸಲಿ ಇವರೇ ಟಿಕೆಟ್ ಕೊಟ್ಟು ಫ್ಯಾಮಿಲಿ ವೆಕೇಷನಿಗೆ ಕಳಿಸ್ತಾರೆ. 1 ತಿಂಗಳ ಕಂಪೌಂಡ್. ಯಾರಿಗೂ ಎಂಟ್ರಿ ಆ ಥರ ಎಲ್ಲ ಬರೋಂಗಿಲ್ಲ, ಸೀನೇ ಇಲ್ಲ ನೋಡಿ, ಯಾರೂ ಬರೋಂಗಿಲ್ಲ. ಹೆಂಗಿದೆ ನೋಡಿ ಇದು ಕಾಂಪೌಂಡ್ ಹೆಂಗೆ ಕಟ್ಟಿದ್ದಾರೆ ಅಂತ. ಈ ಇಡೀ ಮನೆಗೆ ನಮ್ಮ ಹರಿಕೃಷ್ಣರೇ ಬಾಸು. ಇವಾಗ ತಿಂಡಿ ಹೋಗ್ತಾ ಇದ್ವಿ. ಡೆಡ್ ಎಂಡ್ ರೋಡ್ ಇದು. ಒಳ್ಳೆ ಲೊಕೇಶನಲ್ಲಿ ಮನೆ ಇದೆ, ಪಾರ್ಕಿಂಗ್ ಸ್ಪೇಸ್ ಇದೆ. ಇವಾಗ ತಿಂಡಿ ತಿನ್ನೋಣ, ಹಸುವಾಗ್ತಾಯಿದೆ. ಬಾದಾಮಿ ಕಿತ್ತು ಸುಸ್ತಾಯಿತು. 12,000 ರೂಪಾಯಿ ಈ ಥರ ಮನೆ ಸಿಕ್ಕಿದ್ರೆ ನಾನು ಸೌದಿ ಅರೇಬಿಯಾಗೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಮನೆ ಬೇಸ್ಮೆಂಟ್ ಯಾವ ಥರ ಇದೆ ತೋರಿಸ್ತೀನಿ ಅಂದರು. ಭಾಳ ವಿಚಿತ್ರವಾಗಿದೆಯಂತೆ.
ನೋಡೋಣ ಬನ್ನಿ. ನಿಗೂಢ ಸ್ಥಳ. ಅಯ್ಯೋ ಹಿಂಗಿದೆ ಇದು. ಇಲ್ಲಿ ಹಳೆ ಸಾಮಾನುಗಳೆಲ್ಲ ಇಟ್ಕೊಳ್ಳುವಂಥ ಸ್ಟೋರ್ ರೂಮ್ ಥರ ಮಾಡಿದಾರಂತೆ. ಬಟ್ ಫ್ರಂಟ್ ಆಫ್ಟರಿಂದ ಅದು ಕಾಣೋದೇ ಇಲ್ಲ, ಇದು ಬೇಸ್ಮೆಂಟ್ ಇದಿದೆ ಅಂತ ಗೊತ್ತಾಗೋದೇ ಇಲ್ಲ. ಇದು ಸೌದಿ ಅರೇಬಿಯಾ ಹಳ್ಳಿಯಲ್ಲಿ ಕನ್ನಡಿಗನ ಜೀವನ. 2 ದಿವಸ ಹೇಗೆ ಕಳೆದೋಯ್ತೋ ಗೊತ್ತೇ ಆಗಿಲ್ಲ. ಗಂಟೆಗಳು ಕ್ಷಣ ಮಾತ್ರದಲ್ಲಿ ಎಗರಿ ಹೋದವು. ಕನ್ನಡಿಗರ ಒಗ್ಗಟ್ಟು ದೂರದ ದೇಶದಲ್ಲಿ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇಲ್ಲಿ ಬಂದಂತಹ ಅರ್ಧ ಜನ 400 ಕಿಲೋಮೀಟ್ರ್ ಒಂದು ಸೈಡಿಂದ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬಂದರು. ನಾವುಗಳು ಜೆದ್ದಾಯಿಂದ ಬಂದ್ವಿ. ಇಲ್ಲಿ ಮಧ್ಯ ಒಗ್ಗಟ್ಟಿಂದ ಇದ್ವಿ, ಮಜಾ ಮಾಡಿದ್ವಿ, ಓಡಾಡಿದ್ವಿ, ಊಟ ತಿಂಡಿ ಮಾಡ್ಕೊಂಡು ತಿಂದ್ವಿ. ಕರ್ನಾಟಕದ ನಾನು ಎಲ್ಲೂ ಆಚೆ ಇಲ್ಲ, ಸೌದಿಲಿಲ್ಲ, ಕರ್ನಾಟಕದ ಮಧ್ಯ ಯಾವುದೋ ಒಂದು ಊರಲ್ಲಿದ್ದೀನಿ ಅಂತ ಅನಿಸೋಷ್ಟು ಭಾವನೆಯನ್ನು ನನ್ನ ಪ್ರೀತಿಯ ಕನ್ನಡಿಗರು ನನಗೆ ಕೊಟ್ಟರು. ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು, ಧನ್ಯವಾದಗಳು. ಭಾಳ ಖುಷಿಯಾಯಿತು ನೀವು ನನ್ನನ್ನು ಈ ಒಂದು ನಿಮ್ಮ ಒಂದು ಔಟಿಂಗ್ಗೆ ನನ್ನನ್ನು ಭಾಗಿಯಾಗಿ ಮಾಡಿದ್ದು. ನಿಜವಾಗ್ಲೂ ಇದು ನನ್ನ ಒಂದು ಪ್ಲೆಷರ್ ಅಂತಲೇ ಕರಿಬೇಕು. ನಾನು ಬಹಳ ದೇಶಗಳಲ್ಲಿ ಕನ್ನಡಿಗರನ್ನ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಒಂದು ಮೂಮೆಂಟು ಬಹಳ ಸ್ಪೆಷಲ್ ಅಂತಲೇ ಕರಿತೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಭೇಟಿಯಾಗಿದ್ದು? ಒಂದೆರಡು ಮಾತಲ್ಲಿ ಹೇಳೋದಿದ್ರೆ ಹೇಳಿ. ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಗ್ಲೋಬಲ್ ಕನ್ನಡಿಗ ಅವ್ರು ನಮ್ಮ ಜೊತೆ ಇಷ್ಟೊಂದು ಆತ್ಮೀಯವಾಗಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಸ್ ಎ ಡೌನ್ ಟು ಅರ್ತ್ ಪರ್ಸನ್. ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ. ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ಇರ್ತಾರೋ ಅವ್ರವ್ರ ಜೊತೆಗೆ ಹಂಗಂಗೆ ಇದ್ರೇ ನಾವು ಬದುಕೋಕ್ಕಾಗೋದು. ಇವ್ರ ಬಗ್ಗೆ ನಮ್ಮ ಸ್ಪೆಷಲ್ ನಮ್ಮ ಫ್ರೆಂಡು ನಿತಿನ್ ಬಗ್ಗೆ ಹೇಳಬೇಕು. ಅವರು ಅಪ್ಪಟ ಕನ್ನಡಿಗರು, ಮಂಗಳೂರವರು. ಆದರೆ ಅವರು ಹುಟ್ಟು ಬೆಳೆದಿದ್ದೆಲ್ಲ ಬಾಂಬೆಲಿ. ಒಂಚೂರು ಟ್ರೈ ಮಾಡ್ತಾ ಇರ್ತಾರೆ. ಹಂಗೂ ಅವರು ಅಕೌಂಟೆಂಟಾಗಿ ಇಲ್ಲಿ ಸೌದಿಯಲ್ಲಿ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ. ಅವರು ಅಪ್ಪಟ ಕನ್ನಡಿಗರು, ಆದರೆ ಭಾಷೆನ ಇವಾಗ ಕಲಿಯುವಂಥ ಪ್ರಯತ್ನ ಮಾಡ್ತಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಬ್ರೋ, ಥ್ಯಾಂಕ್ ಯು ಸೋ ಮಚ್. ಪ್ಲೇಷರ್ ಮೀಟಿಂಗ್ ಯು. ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲಿ. ಹಾಗೆ ಎಲ್ಲ ನಮ್ಮ ಶೆಟ್ರು, ನಮ್ಮ ಸಂಪತ್ ಶೆಟ್ರು ನೋಡಿ ಇಲ್ಲಿ ಡಾನು. ಅವರು ಎಲ್ಲರಿಗೂ ಬಾಸ್ ಆದ್ರೂ ಅವರು ಅಷ್ಟೇ ಎಲ್ಲರಲ್ಲಿ ಒಂದಾಗ ಮಂಕುತಿಮ್ಮ ಅನ್ನೋ ರೀತಿಲಿ ಸದಾ ನಗ್ನಗ್ತಾ ಇರ್ತಾರೆ. ಎಲ್ಲರಲ್ಲಿ ಎಷ್ಟು ಹೆಂಗಿರ್ತಾರೆ ಅಂದರೆ ಬಾಸ್ ಅಂದರೆ ಹಿಂಗಿರಬೇಕು ಅಂತ ಅನಿಸುತ್ತೆ. ಹೌದು, ಅಂದರೆ ಕೆಲಸದ ಸಮಯದಲ್ಲಿ ಕೆಲಸ ಮಾಡಬೇಕು, ಚಿಲ್ ಮಾಡೋ ಟೈಮಲ್ಲಿ ಮನುಷ್ಯ ಚಿಲ್ ಮಾಡಬೇಕು ಅಲ್ವಾ. ನಮ್ಮ ಪ್ರೀತಿಯ ಗಲ್ಫ್ ಕನ್ನಡಿಗ ಮೋಹನ್ಗೂ ಧನ್ಯವಾದ. ಎಲ್ಲ ಕನ್ನಡಿಗರಿಗೂ ಥ್ಯಾಂಕ್ ಯು. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಯಾರು? ತುಂಬ ಖುಷಿ ಆಯಿತು. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಜೀವನ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಾ ಇಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಹುಷಾರಾಗಿ ಹೋಗಿ ನೀವು ಹೋಗ್ತಾ ಇದ್ದೀರಾ ಬೇರೆ ಕಡೆಗೆ. ಮತ್ತೆ ಮುಂದಿನ ವಾರಿ ಸಿಗೋವರೆಗೂ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಎಲ್ಲರೂ ಹೋಗ್ಬಿಡ್ತೀವಿ. ಹರಿಕೃಷ್ಣ ಒಬ್ಬರೇ ಆಗ್ಬಿಡ್ತಾರೆ. ಅಯ್ಯೋ ಪಾಪ ಹರಿ, ಬೇಜಾರಾಗ್ತದೆ ಹರಿ ನಿಮ್ಮನ್ನ ಬಿಟ್ಟು ಹೋಗಕ್ಕೆ. ಮತ್ತೆ ಈ ಮನೇಲಿ ಒಬ್ಬರೇ. ಒಳ್ಳೆ ಆಯ್ತು ನಿಮ್ಮನ್ನು ಮೀಟ್ ಆಗಿ. ಥ್ಯಾಂಕ್ ಯು. ಕನ್ನಡಿಗರು ಇಷ್ಟು ದೂರದಿಂದ, ಅದು ಎಲ್ಲೋ ಸೌದಿ ಅರೇಬಿಯಾದ ಮೂಲೆ ಬಂದಿದ್ದೀರಾ, ತುಂಬ ಖುಷಿ ಆಯ್ತು. ಚೆನ್ನಾಗಿ ನೋಡ್ಕೊಂಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬ್ರೋ. ನಾನೇನು ಹೇಳೋದಂದ್ರೆ, ಈ ಕಂಟ್ರಿಗೆ ವಿಸಿಟ್ ಕೊಟ್ಟಿದ್ರೆ ಇನ್ನಷ್ಟು ಕಂಟ್ರಿಗೆ ಹೋಗಿ ವಿಸಿಟ್ ಕೊಡಿ, ಇನ್ನಷ್ಟು ಸಕ್ಸಸ್ ಆಗಿ ಅಂತ ನಮ್ಮೊಂದು ಸಕ್ಸಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಅದು ಆದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ. ಓಕೆ ಬ್ರೋ. ಸಕ್ಸಸ್ ಕೂಡ ಆಗಬೇಕು. ಓಕೆ ಓಕೆ. ಅಯ್ಯೋ ನೋಡಿ ಬಾಯ್ ಬ್ರೋ, ಟೇಕ್ ಕೇರ್. ಹುಷಾರಾಗಿ ಹೋಗಿ ಬನ್ನಿ. ನೀವು ಅಷ್ಟೇ ಹುಷಾರಾ. ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದಾರೆ ನಮ್ಮ ಹುಡುಗ. ನಮ್ಮನ್ನು ಕರೀತಾರಂತೆ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್. ಕೇವಲ 2 ದಿವಸ ಆ ಜಾಗದಲ್ಲಿದ್ರೂ ಎಷ್ಟೋ ದಿವಸಗಳ ಬಾಂಧವ್ಯ ಥರ ಇತ್ತು. ಆ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇದೆ ಅಲ್ವಾ? ಸೊ ಕನ್ನಡಿಗರ ಅಡ್ಡ ಇದು ಸೌದಿ ಅರೇಬಿಯಲ್ಲಿ. ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಜದ್ದಾ ಕಡೆಗೆ. ನಾನು ಅಂದ್ಕೊಂಡಿದ್ದೆ ಅಫ್ಘಾನಿಸ್ತಾನ ಥರ ರಸ್ತೆಯಲ್ಲಿ ಏನೇನೇನೋ ಸಿಗುತ್ತೆ, ನಿಲ್ಲಿಸ್ಬಿಟ್ಟು ತೋರಿಸೋಣ ಅಂತ. ಆದರೆ ಇವರು ಫುಲ್ಲಿ ಅಡ್ವಾನ್ಸ್ಡು. ಎಲ್ಲಾದರೂ ಅಂಗಡಿ ಒಳಗೆ ಇಟ್ಬಿಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ಏನು ಜಾಸ್ತಿ ವ್ಯಾಪಾರ ವಹಿವಾಟು ಮಾಡೋಂಗಿಲ್ವಂತೆ, ಯಾಕೆಂದರೆ ಅದರಿಂದ ತೊಂದರೆ ಆಗುತ್ತೆ ಅಂತ. ಆದರೆ ಒಂದು ಒಳ್ಳೆ ಕ್ಯಾಮಲ್ ಸ್ಟೋರಿ ಹೇಳ್ತೀನಿ ನಿಮಗೆ. ಇಲ್ಲಿ ರಸ್ತೆಯಲ್ಲಿ ತುಂಬ ಕ್ಯಾಮಲ್ಸ್ ಇರುತ್ತೆ. ಅಂದರೆ ಎಲ್ಲ ಸುಮ್ಮನೆ ಬೀದಿಲಿ ಬಿಟ್ಟಿರೋದಲ್ಲ, ಮನುಷ್ಯರು ಓನ್ ಮಾಡುವಂತಹ ಕ್ಯಾಮಲ್ಸು. ಈ ಒಂಟೆಗಳು ಅಕಸ್ಮಾತಾಗಿ ದಿನದಲ್ಲಿ ರಸ್ತೆ ಮಧ್ಯಕ್ಕೆ ಬಂದುಬಿಟ್ರೆ, ನಾವೇನಾದ್ರು ಅದಕ್ಕೆ ಕುದ್ರೆ ಆಗ ನಮ್ಮ ತಪ್ಪು, ಅಂದರೆ ಡ್ರೈವರ್ಸ್ ತಪ್ಪು, ಫೈನು ಡ್ರೈವರ್ಗೆ ಬೀಳುತ್ತೆ. ಆದರೆ ಬದುಕಿದ್ರೆ ಡ್ರೈವರ್ ಮೇಲೆ ಬೀಳುತ್ತೆ. ಯಾಕೆಂದರೆ 2 ಟನ್ ಒಂಟೆ ಕಾರ್ ಮೇಲೆ ಬಿದ್ದರೆ ನೆಗೆದು ಬೀಳೋದಂತೂ ಗ್ಯಾರಂಟಿ. ಅದು ಬಿಟ್ಟು ರಾತ್ರಿ ಹೊತ್ತೇನಾದ್ರು ಒಂಟೆ ರೋಡಲ್ಲಿ ಬಂದರೆ ಆವಾಗ ಆ ಒಂಟೆಯ ಓನರ್ನ ಪ್ರಶ್ನೆ ಮಾಡಿ ಅವನಿಗೆ ಫೈನ್ ಹಾಕಲಾಗತ್ತಂತೆ. ಇದು ಇಲ್ಲಿಯ ಸಿಸ್ಟಮು.
ಪ್ರತಿ ದೇಶದಲ್ಲೂ ನೋಡಿ ಒಂಟೆಗೂ ಒಂದು ರೂಲ್ಸ್ ಇದೆ ಇಲ್ಲಿ. ಗುಡ್. ಈಗ ನಾವು ಪಾಸ್ ಆಗ್ತಾ ಇದ್ದೀವಿ ತಾಯೇಫ್ ಅನ್ನೋ ಒಂದು ಬಹಳ ಮುಖ್ಯವಾದ ಸೌದಿ ಅರೇಬಿಯಾದ ನಗರ. ಇದು ಕೂಡ ಒಂದು ರೀತಿಯ ಹಿಲ್ ಸ್ಟೇಷನ್ ಮತ್ತು ಸ್ವಲ್ಪ ಕೂಲ್ ವೆದರ್ ಇರುವಂತಹ ಜಾಗ. ದೂರದಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇದೇನೋ ಪೆಟ್ರೋಲ್ ಟ್ಯಾಂಕ್ ಅಂದ್ಕೊಂಡೆ. ಇದು ನೋಡಿದ್ರೆ ನೀರನ್ನು ಶೇಖರಿಸುವಂತಹ ಜಾಗ. ಏಕೆಂದರೆ ಸೌದಿಲಿ ನದಿ ಇಲ್ದಿರೋದ್ರಿಂದ ಡಿಸಲನೈಸೇಷನ್ ಮಾಡಿಬಿಟ್ಟು ನೀರುಗಳನ್ನು ತುಂಬಿಡ್ತಾರೆ. ಮೋಸ್ಟ್ಲಿ ಅದೇ ಇರಬೇಕು ಅಲ್ವಾ. ರೋಡ್ ಚೆನ್ನಾಗಿದೆ ತಾಯಿಫಲ್ಲಿ, ಮತ್ತು ಸುತ್ತಮುತ್ತ ಗ್ರೀನ್ ಕವರ್ ಕೂಡ ಚೆನ್ನಾಗಿದೆ. ಇಲ್ಲಿ ಮಳೆ ಚೆನ್ನಾಗಿದೆ, ಅದರಿಂದ ಒಳ್ಳೆ ಬೆಳೆಗಳು ಕೂಡ ಆಗುತ್ತಂತೆ. ಈ ಒಂದು ಪ್ರಾಂತ್ಯ ಗ್ರೇಪ್ಸ್ ಹಾಗೆ ಪೊಮಗ್ರನೇಟ್ಸ್ ಬೆಳೆಯೋದಕ್ಕೆ ಬಹಳ ಸೂಕ್ತ, ಮತ್ತು ಸ್ಟ್ರಾಬೆರೀಸ್ ಕೂಡ ಬೆಳೀತಾರಂತೆ. ಆಶ್ಚರ್ಯಕರ. ಒಂದು ಚಿಕ್ಕ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಂಡೋನೇಷ್ಯಾದಿಂದ ಬಂದಂತಹ ಪಿಲಿಗ್ರಿಮ್ಸು ಮೇಲೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಗಾಡಿಗಳೆಲ್ಲ ನಿಂತಿದೆಯಲ್ಲ, ಇದೆಲ್ಲ ಟೂರಿಸ್ಟಿಕ್ ಗಾಡಿಗಳು. ಮೆಕ್ಕಾ ಮತ್ತು ಮದೀನಾ ನೋಡೋಕ್ಕೆ ಬಂದಿರೋರು. ನಮ್ಮಲ್ಲಿ ಹೆಂಗೆ ಬೇರೆ ಬೇರೆ ಯಾವ್ದಾದ್ರು ಧರ್ಮಯಾತ್ರೆಗೆ ಅಥವಾ ತೀರ್ಥಯಾತ್ರೆಗೆ ಹೋದಾಗ ಒಂದು ಜಾಗಕ್ಕೆ ಹೋದರೆ ಅಕ್ಕಪಕ್ಕದ ಊರುಗಳಿಗೂ ಹೋಗ್ತಾರಲ್ಲ, ಅದೇ ರೀತಿ ಮಕ್ಕಾ ಮದೀನಾ ಮುಗಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿಕೊಂಡು ಆಮೇಲೆ ವಾಪಸ್ ಹೋಗ್ತಾರೆ. ಒಂದು ಪ್ಯಾಕೇಜ್ ಥರ. ದೇಶದಲ್ಲಿ ಸಲಾ ಅಂತ ಒಂದು ಸಿಸ್ಟಮ್ ಇದೆ. ಅದೇನಪ್ಪ ಅಂದರೆ ದಿವಸದಲ್ಲಿ 5 ಬಾರಿ ಮುಸಲ್ಮಾನರು ನಮಾಜ್ ಮಾಡ್ತಾರಲ್ಲ, ಆ ಸಮಯದಲ್ಲಿ ಎಲ್ಲ ಅಂಗಡಿಗಳನ್ನು ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ಪ್ರೇ ಮಾಡೋದಕ್ಕೋಸ್ಕರ. ಇಡೀ ದೇಶದಲ್ಲಿ ಬರೀ ಮೆಡಿಕಲ್ ಸರ್ವೀಸಸ್ಸು ಮತ್ತು ಎಮರ್ಜೆನ್ಸಿ ಸರ್ವೀಸಸಲ್ಲಿ ಮಾತ್ರ ಜನಗಳಿರ್ತಾರೆ. ದಿವಸದಲ್ಲಿ 5 ಸರಿ 15-15 ನಿಮಿಷ, ಅಂದರೆ ಆಲ್ಮೋಸ್ಟ್ 1 ಗಂಟೆ 15 ನಿಮಿಷ ಅಲ್ಲಿ ನಿಮ್ಗೆ ಯಾರೂ ಸಿಗಲ್ಲ. ಈಗ ಸದ್ಯಕ್ಕೆ ಸಲಾ ನಡೀತಾ ಇದೆ ನೋಡಿ, ಇಲ್ಲಿ ಒಂದು ಕಡೆ ಯಾರೂ ಇಲ್ಲ. ಬಟ್ ಏನಂದರೆ ಹೊಸ ರೂಲ್ಸಲ್ಲಿ ಏನು ಬಂದಿದೆ ಅಂದರೆ, ಇವಾಗ ವಿಷನ್ 2013 ನಿಮ್ಗೆ ಇಷ್ಟ ಇದ್ದರೆ ನೀವು ಕ್ಲೋಸ್ ಮಾಡ್ಬೋದು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಅನ್ನೋ ಥರ ಮಾಡಿದ್ದಾರೆ. ಇವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಬಂದಿದೆ ಈ ವಿಚಾರದಲ್ಲಿ. ನಾವೀಗ ಆ ತುಟ್ಟ ತುದಿಯಿಂದ ಎಲ್ಲಿವರೆಗೂ ಬಂದಿದ್ದೀವಿ ನೋಡಿ ಇಳ್ಕೊಂಡು. ಫಸ್ಟ್ ಟೈಮ್ ನನಗೆ ತೋರಿಸೋದಕ್ಕೇನೋ ಸಿಗ್ತಾಯಿದೆ ರೋಡ್ ಸೈಡಲ್ಲಿ. ರೋಡ್ ಸೈಡ್ ಡಾಬಾ ಥರ ಇಲ್ಲಿ ಚಾಯ್ ಮಾರ್ತಾಯಿದ್ದಾರೆ, ಮತ್ತು ನೀರನ್ನು ಸ್ಟೋರ್ ಮಾಡುವಂತಹ ಕುಡಿಕೆಗಳು, ಗ್ಲಾಸು, ಸ್ವಲ್ಪ ಗಿಡವನ್ನು ಮಾರ್ತಾಯಿದ್ದಾರೆ. ಸೌದಿಯಲ್ಲಿ ಬೆಳೆಯುವಂತಹ ಜೋಳ ಅದನ್ನು ಕೂಡ ಮಾರ್ತಾಯಿದ್ದಾರೆ ಬ್ರದರು. ನಮ್ಮ ಸ್ನೇಹಿತರಿಬ್ಬರು ಇಲ್ಲೇ ಇದ್ದಾರೆ. ಫ್ರೆಶ್ ಸ್ಟ್ರಾಬೆರೀಸ್, ವಾವ್! ಇದೇನು ಗೊತ್ತಾ, ಇದು ಪಾಪಸ್ಕಳ್ಳಿ ಕ್ಯಾಕ್ಟಸ್ಸು. ಇಲ್ಲಿ ಜನಗಳು ಕ್ಯಾಕ್ಟಸ್ ಹಣ್ಣನ್ನು ಕೂಡ ತಿಂತಾರೆ. ಇದು ರಾಸ್ಬೆರಿ ಲೋಕಲ್ಲಾ. ಸ್ಟ್ರಾಬೆರಿ ಮಾತ್ರ ಸಕ್ಕತ್ತಾಗಿದೆ. ಅಂಜೂರ, ಆರೆಂಜು, ಪೈನಾಪಲು ಎಲ್ಲ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಬಾಳೆಹಣ್ಣು ಇಟ್ಟಿದ್ದಾರೆ. ಫ್ರೆಶ್ ಬಾಳೆಹಣ್ಣು ಜಾಸ್ತಿ ಫಿಲಿಪೀನ್ಸಿಂದ ಬರುತ್ತದೆ ಬಾಳೆಹಣ್ಣು ಇವ್ರಿಗೆ. ಹಾಗೆ ಹಿಂಗೆ ಹೋಗೋಣ ಬನ್ನಿ, ಏನೇನಿದೆ ತೋರಿಸ್ತೀನಿ. ಮಡಿಕೆಗಳು ಚೆನ್ನಾಗಿದೆ. ಕಾಫಿ ಶಾಪು ಸೇಮ್ ಎಲ್ಲ ಕಡೆಯೂ ಒಂದೇ. ಇಲ್ಲಿಂದ ಅಲ್ಲಿವರೆಗೂ ಹಣ್ಣಿನ ಅಂಗಡಿಗಳು, ಸಂಪೂರ್ಣವಾಗಿ ಹಣ್ಣಿನ ಅಂಗಡಿಗಳು. ಮುಂಚೆ ಈ ಅಂಗಡಿಗಳೆಲ್ಲ ಆ ಬೆಟ್ಟದ ಗುಡ್ಡದ ನಡುವೆ ಇಟ್ಕೋತಾ ಇದ್ರಂತೆ. ಈಗ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಇವರನ್ನೆಲ್ಲ ಕೆಳಗಡೆ ಬರುವಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಜೋಳ ಇದೆ, ಅದನ್ನು ನೋಡಿ ಟೀ ಅಂಗಡಿ ಕೆಳಗಡೆ ಕೆಂಡದಲ್ಲಿ ಸುಡ್ತಾ ಇದ್ದಾರೆ ಒಳಗೇನೆ. 5 ರಿಯಾಲ್ ಒಂದಕ್ಕೆ, ಅಂದರೆ 100 ರೂಪಾಯಿ. ಹಾಳು ಮುಳು ದಿನಕ್ಕಿಂತ ಹಣ್ಣುಗಳು ತೊಗೊಂಡ್ವಿ ನೋಡಿ. ದಾಳಿಂಬೆ, ಪೈನಾಪಲ್ಲು, ಮ್ಯಾಂಗೋ ತೊಗೊಂಡಿದ್ದೀವಿ. ಮಾವಿನ ಹಣ್ಣು, ಸೌದಿ ಮಾವಿನ ಹಣ್ಣು ಸಖತ್ತಾಗಿದೆ ಗುರು, ಸಖತ್ ರುಚಿ ಇದೆ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಬಣ್ಣ ಹೆಂಗೆ ಕಾಣಿಸ್ತಾ ಇದೆ, ಒಳ್ಳೆ ಡಾರ್ಕ್ ರೆಡ್. ಇಲ್ಲಿ ಲೈಟ್ಸ್ ಹಾಕಿದಾರಲ್ಲ, ಆ ಲೈಟ್ಸ್ ಮೇಲೆ ಒಂಥರ ಬಲ್ಬ್ ಥರ ಕೂತ್ಕೊಂಡಿದ್ದಾನೆ. ಈಗ ನೋಡಿ, ಇವಾಗ 2 ರೋಡ್ ಡಿವಿಯೇಷನ್ ಆಯಿತು. ಅದು ಕೇವಲ ಮುಸಲ್ಮಾನರು ಮಾತ್ರ ಹೋಗ್ಬೋದು, ಯಾಕೆಂದರೆ ಅಲ್ಲಿಂದ ಹೋದರೆ ಸೀದಾ ಮೆಕ್ಕಾಗೆ ಹೋಗ್ತೀವಿ. ಇದು ನಾನ್ ಮುಸ್ಲಿಮ್ ರೋಡ್ ಅಂತ ಕರೀತಾರೆ. ಈ ರೋಡಲ್ಲಿ ಮುಸಲ್ಮಾನ
ಬಾಂಧವರು ಅಲ್ಲದೆ ಬೇರೆ ಮತದವರು ಈ ರೋಡಲ್ಲಿ ಹೋಗಬೇಕು. ಒಂದು ಬಹಳ ವಿಚಿತ್ರ ಸನ್ನಿವೇಶ ಅಂತ ಹೇಳ್ಬೋದು. ಬಟ್ ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿರುವಂತಹ ರೀತಿ. ಆಚೆ ಕಡೆ ನೋಡಿ ಇಲ್ಲಿ ಚೆಕ್ ಪಾಯಿಂಟ್ ಬರುತ್ತೆ ಇವಾಗ. ಸೊ ಏನಪ್ಪ ವಿಷಯ ಅಂದರೆ ಚೆಕ್ ಪಾಯಿಂಟ್ಸ್ ಇರುತ್ತೆ. ಆ ಚೆಕ್ ಪಾಯಿಂಟ್ಸಲ್ಲಿ ನಿಮ್ಮನ್ನು ನಿಲ್ಲಿಸಿ ನಿಮ್ಮನ್ನು ಕೇಳ್ತಾರೆ, ನಿಮ್ಮ ಇಕಾಮ ಅಥವಾ ಇಲ್ಲಿ ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ, ನೀವು ಮುಸಲ್ಮಾನರ ಅಲ್ವಾ ಅನ್ನೋ ಒಂದು ವೆರಿಫಿಕೇಷನ್ ಮಾಡ್ತಾರೆ. ನೀವು ಮುಸಲ್ಮಾನರಾಗಿ ಅಲ್ಲಿ ಹೋದರೆ ಏನು ತೊಂದರೆ ಇಲ್ಲ, ಅಲ್ಲದೆ ಬೇರೆ ಧರ್ಮದವರು ಆ ರೋಡ್ಗೆ ಹೋದರೆ ಫೈನ್ ಹಾಕ್ತಾರೆ. ಅಂದರೆ ತುಂಬ ಒಳಗೆ ಹೋದರೆ ಮಾತ್ರ ಫೈನ್ ತುಂಬ ಜಾಸ್ತಿ ಆಗ್ತಾರಂತೆ. ಇಲ್ಲೇ ಸಿಗಾಕೊಂಡ್ರೆ ವಾಪಸ್ ಹೋಗಿ ನಾನ್ ಮುಸ್ಲಿಮ್ ರೋಡ್ಗೆ ಹೋಗಿ ಅಂತ ಕಳಿಸ್ತಾರಂತೆ. ಈ ಥರ ಒಂದು ಸನ್ನಿವೇಶ ನಾನು ಲಾಸ್ಟ್ ಟೈಮ್ ನೋಡಿದ್ದು ಇಸ್ರೇಲ್ ದೇಶವನ್ನು ಪ್ರವಾಸ ಮಾಡಿದಾಗ. ಅಲ್ಲಿ ಇಸ್ರೇಲ್ ಅವ್ರಿಗೆ ಬೇರೆ ರೋಡು, ಪ್ಯಾಲೆಸ್ಟೀನಿಯನ್ಸ್ಗೆ ಬೇರೆ ರೋಡು. ಯಾಕಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಎರಡು ಜೊತೆಯಾಗಿರೋದ್ರಿಂದ ಬಹಳ ಕಷ್ಟ ಅಲ್ಲಿ ಸಪ್ರೇಟ್ ಮಾಡೋದು. ಆದರೂ ಅಲ್ಲಿ ರೋಡ್ ಮಾಡಿದ್ದಾರೆ, ಸಪ್ರೇಟ್ ರೋಡ್ ಫಾರ್ ಇಸ್ರೇಲೀಸ್, ಸಪ್ರೇಟ್ ರೋಡ್ ಫಾರ್ ಪ್ಯಾಲೆಸ್ಟೀನಿಯನ್ಸ್ ಅಂತ. ಅದೇ ರೀತಿ ಇಲ್ಲಿ ಸಪ್ರೇಟ್ ರೋಡ್ ಫಾರ್ ಮುಸ್ಲಿಮ್ಸ್ ಆ್ಯಂಡ್ ಸಪ್ರೇಟ್ ರೋಡ್ ಫಾರ್ ನಾನ್ ಮುಸ್ಲಿಮ್ಸ್. ಓನ್ಲಿ ಮೆಕ್ಕಾ ಏರಿಯಲ್ಲಿ ಮಾತ್ರ, ಬೇರೆ ಇಡೀ ದೇಶದಲ್ಲಿ ಈ ಥರ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮಾತ್ರ ಈ ರೀತಿ ಒಂದು ಸಿಸ್ಟಮ್ಮು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗ ನಾವು ನಾನ್ ಮುಸ್ಲಿಮ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೀವೇನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ಕೇವಲ 10 ಕಿಲೋಮೀಟರಲ್ಲಿ ಮೆಕ್ಕಾದ ಖಾಬಾ ಇರೋದಂಥ ಜಾಗ. ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಇಡೀ ವಿಶ್ವದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅದರ ಹತ್ತಿರಕ್ಕೆ ಹೋಗಿ ನಿಮಗೆ ಅದನ್ನು ತೋರ್ಸೋಕ್ಕಾಗಲ್ಲ. ಇಲ್ಲಿಂದನೇ ಜಗತ್ತಿನ ಶಾಂತಿಗೆ ಹಾಗೆ ಸೌಹಾರ್ದತೆಗೆ ಪ್ರಾರ್ಥನೆ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸದ್ಯಕ್ಕೆ ನಾವು ಮೆಕ್ಕಾನ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿಂದ ಸ್ಟ್ರೈಟ್ ರೋಡ್ ಮೆಕ್ಕಾನ ಪಾಸ್ ಮಾಡ್ಬೋದು. ಆದರೆ ನಾವು ಜಡ್ಡಾಗೆ ನಾನ್ ಮುಸ್ಲಿಮ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಒಂದು ರೌಂಡ್ ಹಾಕ್ಕೊಂಡು ಅದಾದಮೇಲೆ ಜಡ್ಡಾ ಕಡೆ ಹೋಗ್ತೀವಿ ಆಚೆ ಕಡೆಯಿಂದ. ನಮ್ಮ ಸ್ನೇಹಿತರು ಮ್ಯಾಪ್ ತೆಗೆದುಕೊಟ್ರು, ತೋರಿಸಿ ಎಲ್ಲಿದ್ದೀವಿ ನಾವು ಅಂತ. ನೋಡಿ, ನಾವಿದ್ದೀವಿ ಇಲ್ಲಿ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ. ಮೆಕ್ಕಾ ಇದೆ ಇಲ್ಲಿ ಎಕ್ಸಾಕ್ಟ್ಲಿ. ನೋಡಿ ಎಷ್ಟು ಹತ್ರ ಇದ್ದೀವಿ ಅಂತ. ನಾವು ಈ ಕಡೆನೇ ಇರೋದು, ಅದರ ಪಕ್ಕ ಸುತ್ತುವರೆದು ಹಿಂಗೆ ಹೋಗ್ತಾ ಇದ್ದೀವಿ ಜದ್ದಾ ಕಡೆಗೆ. ಇದು ಇಲ್ಲಿಯ ಅತ್ಯಂತ ಫೇಮಸ್ ಆದ ಫೈಸಲ್ ಸ್ಪೋರ್ಟ್ಸ್ ಸಿಟಿ ಫುಟ್ಬಾಲ್ ಸ್ಟೇಡಿಯಂ. ಹೆಂಗ್ ಮಾಡಿದಾರೆ ನೋಡ್ರಿ ಡಿಸೈನ್, ಅಪ್ಪ. How much is the SIM card? This one only 130. 130 riyal. And good network in Saudi? Full. Wherever I go, Riyadh. Anywhere No you problem. go, no problem. 130 riyal in Indian rupees, how much? Indian rupees maybe 3,000, same like 3,500. 300 रुपये. ओयो तुम्हारा जास्ती है तो बहुत ज़्यादा हो गया भाई. आपके देश बहुत महंगा है. हाँ, इंडिया में तो 400 रुपये में पूरा महीना अनलिमिटेड इंटरनेट मिल जाता है. हमको भी मालूम है भाई, मैं क्या करेगा, उधर का नीला में ऐसा है ना. ऐसे ही बोल रहा हूँ. STC है ना. ಓಕೆ ಗಿವ್ ಮಿ. Okay. ಸೊ ಈ ದೇಶದಲ್ಲಿ ಸಿಮ್ ಕಾರ್ಡು ಮತ್ತು ಇಂಟರ್ನೆಟ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇಕೇ ಬೇಕು. ಯಾಕಂದರೆ ಇವತ್ತು ಕಳೆದೋಗ್ಬಿಟ್ಟಿದ್ದೆ ನಾನು. ಮೋಹನ್ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು ಎಲ್ಲ ಬೇರೆ ಕಡೆ. ಇವಾಗ ಸಿಕ್ಕಿದ್ರು. ನಮ್ಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಒಂದು ಧೈರ್ಯ ಏನು ಅಂದ್ರೆ ಇಡೀ ವರ್ಲ್ಡ್ ಎಲ್ಲ ಓಡಾಡ್ತಾ ಇದ್ರಲ್ಲ, ಅದೊಂದು ಧೈರ್ಯ, ಎಲ್ಲೋದ್ರು ಬರ್ತಾರೆ ಅನ್ನೋದು. ಇನ್ನೊಬ್ರು ಬಹಳ ಮುಖ್ಯವಾದ ಸ್ನೇಹಿತರಿದ್ದಾರೆ, ಜುಬೇರ್ ಭಾಯ್ ಅಂತ. ಬನ್ನಿ, ಅವರು ನಮ್ಮ ಪ್ರೀತಿಯ ಕನ್ನಡಿಗರು. ಅವರು ಬಹಳ ಪ್ರೀತಿಯಿಂದ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ದಾರೆ ನಮಗೆ. ಅಂದರೆ ನೀವು ಡಿಸರ್ವ್ ನಿಮಗೆ ಒಂದು ತುಂಬ ಫಾಲೋ ಮಾಡ್ತಿದ್ದೆ ನಾನು ತುಂಬ ಸಮಯದಿಂದ. ಎಷ್ಟು ವರ್ಷ ಇದ್ದಾರೆ ಸೌದಿಲಿ? ಸೌದಿಯಲ್ಲಿ 23 ಇಯರ್ಸ್ ಆಯ್ತು. ನಿಮ್ಗೇನು ವಯಸ್ಸೇ ಆಗಲ್ವಾ? ಫ್ರಿಜ್ಜಿನಲ್ಲಿ ಇರ್ತಾರೆ. ಅಲ್ಲ, ಚಿಕ್ಕ ಹುಡುಗಂತರ ಇದ್ದೀರಾ ಇಷ್ಟು ವರ್ಷ ಆದ್ರೂ. ಇವರು ನಮ್ಮ ಬ್ರದರ್ ಜುಬೈರ್ ಭಾಯ್ ಇದಾರಲ್ಲ, ಮೂಲತಃ ಇಲ್ಲಿ ಯಾವ ಮಂಗಳೂರ ಉಡುಪಿ ಅವರು 23 ವರ್ಷದಿಂದ ಸೌದಿಲಿ ಇದ್ರಂತೀರಿ. ಯಪ್ಪ, ಆಶ್ಚರ್ಯ ಆಗ್ತದೆ. ಇಲ್ಲಿ ಒಂದು ಇಂಡಿಯಾ ಗೇಟ್ ಅಂತ ರೆಸ್ಟೋರೆಂಟ್ ಮಾಡಿದ್ದಾರೆ, ಬಹಳ ಖುಷಿ ಇದೆ. ಪಾರ್ಟ್ನರ್ಸ್ ಇದ್ದಾರೆ, ನಾನು ಒಂದು ಒನ್ ಆಫ್ ದ ಪಾರ್ಟ್ನರ್. ಬಟ್ ಏನೇ ಆಗಲಿ ನಿಮ್ದೇ ಹೋಟ್ಲ್ ಲೆಕ್ಕ ಅಲ್ವಾ? ಒಳ್ಳೇದಾಗ್ಲಿ ಅವ್ರ ಹೋಟ್ಲಿಗೆ. ಆಲ್ ದಿ ವೆರಿ ಬೆಸ್ಟ್. ಇವತ್ತು ನನ್ನ ಸಡನ್ ಸರ್ಪ್ರೈಸ್ ಕೊಟ್ಟರು ನನಗೆ. ನಾನೆಲ್ಲೋ ಕೂತಿದ್ದಾಗ ಬಂದು ನನ್ನನ್ನು ಭೇಟಿ ಆಗಬೇಕು ಅಂತ. ಮೊನ್ನೆ ನಾವೆಲ್ಲ ಮಿಸ್ ಆಗ್ತಾ ಇತ್ತು 2 ದಿವಸದಿಂದ, ಫೈನಲಿ ಸಿಕ್ಕಿದ್ವಿ. ಹೌದೌದು, ಅದೇ ನಾನು ನಿನ್ನೆ ಒಂದು ಸ್ವಲ್ಪ ಇದಾಯ್ತಲ್ಲ. ಅದೇ ನಿಮ್ದೇನೋ ಬೇರೆ ಬೇರೆ ವಿಷಯ ಅಂದ್ರೆ ಕೆಲಸಗಳು ಇರುತ್ತಲ್ವಾ, ವೀಕ್ ಡೇಸ್ ಕಷ್ಟ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ 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 ಖುಷಿ ಆಯ್ತು. ಸಿಕ್ಕಿದ್ದು ಅದು ಮಾಡ್ಲಿಕ್ಕೆ ಆಗಲ್ಲ. ಲೆಟ್ಸ್ ಟಾಕ್ ಲೇಟರ್. ಖಂಡಿತ ದೇವ್ರು ಒಳ್ಳೇದು ಮಾಡ್ಲಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ಮೀ. ಮೈ ಪ್ಲೇಜರ್. ಚೈನೀಸ್ ಕಾರ್ ಅಂತ ರಾಂಚಿ ಅಂತ ಒಳ್ಳೆ BMW ರೇಂಜಿಗೆ ಮಾಡಿದ್ದಾರೆ. ಎಷ್ಟಿದಕ್ಕೆ ಲಕ್ಷಕ್ಕೆ ಯಾವ ರೇಂಜ್ ಕಾರ್ ಕೊಡ್ತಾ ಇದಾರೆ ಈ ಹುವಾಂಜಿ ಅವರು. ವಾವ್, ಖುಷಿ ಆಗುತ್ತೆ ರೀ. ಚೈನೀಸ್ ಕಾರು ಸೌದಿ ಅರೇಬಿಯಲ್ಲಿ ರಾರಾಜಿಸ್ತಾ ಇದೆ ಎಲ್ಲ ಕಡೆ. ಇದು ನಮ್ಮ ಜುಬೇರ್ ಭಾಯ್ ನಮಗೋಸ್ಕರ ತಂದಂತಹ
ಯಾವ ಹುಡುಗಿ ಕೊಟ್ಲೋ ಇಲ್ವೋ, ನಮಗೆ ನಮ್ಮ ಸ್ನೇಹಿತರು ಇಡೀ ವಿಶ್ವದಲ್ಲಿ ಹೂಗಳು ಕೊಡ್ತಾ ಇದಾರೆ, ಬಹಳ ಖುಷಿ ಆಗ್ತದೆ. ನಿಮ್ಮ ಹೆಂಡತಿಗೂ ಜುಬೇರ್ ಬಾಯ್ ಅವ್ರ ಹೆಂಡತಿಗೂ ಕೊಟ್ಟಿಲ್ವಂತೆ, ನನಗೆ ಕೊಡ್ತಾ ಇದಾರೆ. ಇವಾಗ ಹೋಗಿ ಕೊಟ್ರೆ ಸರಿ ಒಂದ್ ಬೊಕ್ಕೆ, ಇಲ್ಲಾಂದ್ರೆ ಅಷ್ಟೇ. ನಿಮ್ಗೆ ವಿಡಿಯೋ ನೋಡಿದ್ರೆ ಬೈತಾರೆ ಜುಬೇರ್ ಬಾಯ್. ಬಹಳ ಬಹಳ ಸುಂದರವಾಗಿರುವಂತಹ ಹೂಗಳು. ಪ್ರೀತಿಯ ಧನ್ಯವಾದ, ಈ ಒಂದು ರೆಸ್ಪೆಕ್ಟ್ಗೆ ಧನ್ಯವಾದ. ಕನ್ನಡ ಬ್ರದರ್ಸ್ ಕೆಲಸ ಮಾಡುವಂತಹ ಜಾಗ ಶೆವರ್ಲೆ GMC, ಇದೇ ಔಟ್ಲೆಟ್ ಅಲ್ಲಿ ಇಬ್ರು ಕೆಲಸ ಮಾಡೋದು. ಇಡೀ ನಮ್ಮೆಲ್ಲ ಕನ್ನಡ ಹುಡುಗರು ಇಲ್ಲೇ ಕೆಲಸ ಮಾಡೋದು ಆಲ್ಮೋಸ್ಟ್. ಚೈನೀಸ್ ಪ್ರೆಸಿಡೆಂಟ್ ಕೂಡ ಇದೇ ಮಾಡೆಲ್ ಅಂದ್ರೆ ಇದೇ ಕಂಪನಿಯ ಕಾರ್ನ ಬಳಕೆ ಮಾಡ್ತಾರಂತೆ, ಹುಂಚಿ ಕಾರ್ನ. ಅಂದ್ರೆ ಇದು ರೋಲ್ಸ್ ರಾಯ್ಸ್ ನ ಕಾಪಿ ಹೊಡೆದಿರೋ ಕಾರು, ಅದಕ್ಕೆ ಸಡ್ ಹೊಡೆಯುವಂತ ಕಾರು. ಕೇವಲ 20 ಲಕ್ಷ ರೂಪಾಯಿಗೆ ಈ ಲೆವೆಲ್ಗೆ ಲೆಗ್ ಸ್ಪೇಸು, ಲಕ್ಸುರಿ, ಪ್ರೀಮಿಯಂ, ಈ ಆಡಿ A4 ರೇಂಜ್ಗೆ. ಈಗ ಆಡಿನ ತಗೋಬೇಕು ಈ ದೇಶದಲ್ಲಿ ಅಂದ್ರೆ ಆಲ್ಮೋಸ್ಟ್ 70 ಲಕ್ಷ 60 ಲಕ್ಷ ಬೇಕಂತ. ಇದು 20 ಲಕ್ಷಕ್ಕೆ ಸಿಗ್ತಾ ಇದೆ. ನಾನು ಬಂದ್ಬಿಡ್ತೀನಿ ಸೌದಿಗೆ ಬಂದ ಕಾರ್ ತಗೊಂಡು ಓಡಾಡ್ಕೊಂಡಿರ್ತೀನಿ. ನಮ್ಮ ದೇಶದಲ್ಲಿ ಈ ಕಾರ್ ತೊಗೊಳಕ್ಕೂ ಆಗಲ್ಲ. ನಮ್ಮ ದೇಶದಲ್ಲಿ ಒಂದು ಏನಾದ್ರು ಕಾರ್ ತಗೋಬೇಕು ಅಂದ್ರೆ 100 ಟ್ಯಾಕ್ಸ್ ಹಾಕಿ, ರೋಡ್ ಟ್ಯಾಕ್ಸ್ ಹಾಕಿ, ಟ್ರಾಫಿಕ್ ಜೊತೆಗೆ ಗುಂಡಿ ಬೇರೆ ಇರುತ್ತೆ, ಕಾರ್ ಓಡಿಸಂಗೆ ಆಗಲ್ಲ. ಈಗ ಯೂಸ್ಡ್ ಕಾರ್ ಎಲ್ಲ ಸಿಗ್ತಾ ಇದೆಲ್ಲ ರಮಣ, ಎಲ್ಲಿ? ಡೆಲ್ಲಿಯಲ್ಲಿ, ಬ್ಯಾಂಗ್ಳೂರಲ್ಲಿ. ಅಲ್ಲ, ಓಡ್ಸಕ್ ರೋಡೇ ಸರಿ ಇಲ್ವಲ್ಲ. ರೋಡ್ ಎಕ್ಸಾಕ್ಟ್ಲಿ, ಬಟ್ ಈಗ ಚೆನ್ನಾಗಿ ಇದೆ. ಇಲ್ಲ ನೀವು ಎಷ್ಟು ಆಯ್ತು ಬಂದು ಬೆಂಗಳೂರಿಗೆ? ಬೆಂಗಳೂರ ನಮ್ಮ ಪ್ರೀತಿಯ ಉಡುಪಿ ಬ್ಯಾಂಗ್ಳೂರ್. ನಾವು ಬೆಂಗಳೂರು ಬಗ್ಗೆ ಮಾತಾಡೋದು, ನಾವು ಬೆಂಗಳೂರು ಹುಡುಗರು ಅಲ್ಲ. ಈಗ ನಾವು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇದ್ದೇವೆ, ಮಕ್ಕ ಓಲ್ಡ್ ಏರ್ಪೋರ್ಟ್ ರೋಡ್. ಇದು ಮೊದಲು ಏರ್ಪೋರ್ಟ್ ಇದ್ದದ್ದು ಇಲ್ಲಿ, ಐ ಥಿಂಕ್ 1970 ಸಮಥಿಂಗ್ ಲೈಕ್ ದಟ್. ನನಗೆ ಕರೆಕ್ಟ್ ಅದರದ್ದು ಇದಿಲ್ಲ. ಅದೇ ಇದು ಅಲ್ಬೇಗಿದೆ ಇಲ್ಲಿ. ಅಲ್ಬೇಗಿದು ಫಸ್ಟ್ ಬ್ರಾಂಚ್ ಓಪನ್ ಆದದ್ದು ಇಲ್ಲಿ, ಅಲ್ಬೇಗಿದು ಇದೆ 1974. ಟ್ರೇಡ್ ಮಾರ್ಕ್ ಸ್ಟಾರ್ಟ್ ಆದದ್ದು 1986 ಅಲ್ಲಿ. ಇದು ಮೊದಲ ಅಲ್ಬೇಗ್ ಬ್ರಾಂಚ್. ಇವತ್ತಿನ ರಾತ್ರಿಯ ಊಟ ಪಾಪ್ಯುಲರ್ ಜೆದ್ದಾ ಔಟ್ಲೆಟ್ ಆದ ಅಲ್ಬೇಕ್ ಅಲ್ಲಿ. ಇಡೀ ಸೌದಿ ಅರೇಬಿಯಾ ದೇಶದಲ್ಲಿ ಈ ಒಂದು ಅಲ್ಬೇಕ್ ಫ್ರಾಂಚೈಸಿ ಸಿಕ್ಕಾಪಟ್ಟೆ ಫೇಮಸ್. ತನ್ನ ಫ್ರೈಡ್ ಚಿಕನ್ಗೆ KFC ಶುರುವಾಗಿದ್ದು 1952 ಹತ್ರ, ಆದರೆ ಇದು ಶುರುವಾಗಿದ್ದು 1974ನೇ ಇಸ್ವಿ. ಇದನ್ನು ಶುರು ಮಾಡಿದ್ದು ಸೌದಿ ಹಾಗೆ ಪ್ಯಾಲೆಸ್ಟೀನಿಯನ್ ಒಬ್ಬ ಪರ್ಸನ್ನು, ಬಹಳ ಫೇಮಸ್ ಇಲ್ಲಿ. ಯಾಕೆ ಇದು ಶುರುವಾಗಿದ್ದು ಅಂದರೆ, ಫೇಮಸ್ ಆಗಿದ್ದು ಅಂದರೆ, ಇಲ್ಲಿ ಹಜ್ ಪಿಲ್ಗ್ರಿಮ್ಸ್ ಬರ್ತಾಯಿದ್ರು ಎಸ್ಪೆಷಲಿ ಈ ಜೆದ್ದಾಗೆ. ಆಗ ಅವ್ರಿಗೆ ಫಾಸ್ಟಾಗಿ ಹೋಗ್ಬೇಕಲ್ವ, ಊಟ ತಿಂಡಿ ಬೇಕು. ಈಗ ನಿಧಾನಕ್ಕೆ ಅಡುಗೆ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಅಥವಾ ಒಂದೇ ಸಲ ಮಾಡಿಟ್ರೂ ಆಗಲ್ಲ. ಬಿಸಿಯಾಗಿ ಬೇಗ ಕೊಡುವಂತಹ ಫಾಸ್ಟ್ ಫುಡ್ಡು ಅಥವಾ QSR ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ನ ಅವಶ್ಯಕತೆ ಇತ್ತು. ಆ ರೀತಿ ಶುರುವಾದಂತಹ ಅಲ್ಬೇಕು ಇವತ್ತು ವರ್ಷಕ್ಕೆ ಸರಿ ಸುಮಾರು $3.2 ಬಿಲಿಯನ್ ರೆವೆನ್ಯೂ ಮಾಡ್ತಾರೆ ರೀ. ಯಪ್ಪ, KFC ಅಷ್ಟೇ ದುಡ್ಡು ಮಾಡ್ತಾರೇನೋ ಇವರು. ಭಾಳ ಖುಷಿ ಆಗ್ತದೆ. ಇವತ್ತು ಇಲ್ಲಿ ಊಟ ಮಾಡ್ತಾ ಇರೋದು. ಇಲ್ಲಿ ಫೇಮಸ್ಸು ಫ್ರೈಡ್ ಚಿಕನ್ನು ಮತ್ತು ಸ್ಪೈಸಿ ಚಿಕನ್ ಅಂತೆ. ಸೌದಿ ಜನಗಳು ಊಟ ಆದಮೇಲೆ ಏನು ಡೆಸರ್ಟ್ ತಿಂತಾರಪ್ಪ ಅಂದರೆ ಕುನಾಫಾ. ಆಲ್ಮೋಸ್ಟ್ ಎಲ್ಲ ಅರೇಬಿಯನ್ ನೇಷನ್ಸಲ್ಲೂ ಕೂಡ ಕುನಾಫಾ ಬಹಳ ಫೇಮಸ್ಸು. ಇಲ್ಲೂ ಕೂಡ ಅದೇ ಸೌದಿಯ ಜೆದ್ದಾಲಿ ಕುನಾಫಾ ಹೌಸ್ ಅಂತ ಒಂದು ಬಹಳ ಫೇಮಸ್ ಆದ ಜಾಗ. ಡೆಸರ್ಟ್ಸ್ಗೋಸ್ಕರ ಬಂದಿದ್ದೀವಿ. ವಿಧ ವಿಧವಾದ ಕುನಾಫೆಗಳನ್ನು ಬಿಸಿಯಾಗಿ ಇಡಲಾಗಿದೆ. ಸಿಹಿಯನ್ನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಕುನಾಫಾ 2 ರೀತಿಯ ಕುನಾಫಾ ತೊಗೊಂಡಿದ್ದೀವಿ. ಇದು ಚೀಸಿ ಕುನಾಫಾ, ಇದು ಒಂಥರ ಕ್ರಂಚಿ ಕುನಾಫಾ. ನೋಡಿ ಹೆಂಗಿದೆ ಅಂತ ಚೀಸ್ ಇದರಲ್ಲಿ. ಎಷ್ಟುದ್ದ ಹೇಳಿದ್ರು ಅಷ್ಟುದ್ದ ಬರ್ತದೆ. ಬಿಸಿ ಕೂಡ ಇದೆ, ಚೆನ್ನಾಗಿದೆ, ನೈಸ್. ಚೆನ್ನಾಗಿ ಮಾಡಿದ್ದಾರೆ. ಸೌದಿಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ರೂಲ್ ಇದೆ. ಯಾವುದೇ ಕಾರಣಕ್ಕೂ ರೋಡನ್ನು ಎರ್ರಾಬಿರಿ ಇಲ್ಲಿ ಬಂದರೆ ಹಿಂಗೆ ಕ್ರಾಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಎಷ್ಟು ಬ್ರದರ್ ಫೈನ್ ಇಲ್ಲಿ? 150 ರಿಯಾಲು. ಆಲ್ಮೋಸ್ಟ್ 150 ರಿಯಾಲು. 150 ರಿಯಾಲ ಫೈನು. ಹಾಯ್, ವಾಲೇಕುಮ್ ಅಸ್ಸಲಾಂ. ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಬಂದು ಮಾತಾಡಿಸಿದ್ರು. ಒಂದು ರೋಡಿಂದ ಇನ್ನೊಂದು ರೋಡ್ ಕಡೆ ಹೋಗೋದನ್ನ ನಡ್ಕೊಂಡು ಹೋಗೋದನ್ನ ಜೇ ವಾಕಿಂಗ್ ಅಂತ ಕರೀತಾರೆ. ಜೇ ವಾಕಿಂಗ್ ಮಾಡಿದ್ರೆ ಫೈನ್ ಎಷ್ಟು? 150 ರಿಯಾಲು. ಆಲ್ಮೋಸ್ಟ್ ಇಂಡಿಯಾದು 3,000. ಒಂದ್ ಸರಿ ನೀವು ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದ್ರೆ 3,500 ಫೈನು. ಪೊಲೀಸು ಆ ಕಡೆ ಅವಸ್ಕೊಂಡು ನಿಂತಿರ್ತಾರಂತೆ. ನೀವು ಹೋದ ತಕ್ಷಣ ಹಿಡಿದಾಕ್ಬಿಡ್ತಾರೆ, 3,500 ಫೈನ್ ಆಗ್ತಾರೆ. ಅದಕ್ಕೋಸ್ಕರ ಈ ಥರ ಬ್ರಿಡ್ಜ್ಗಳು ಮಾಡಿದ್ದಾರೆ. ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಪ್ರತಿ ಸರಿ ಹೋದಾಗ್ಲೂ ನೀವು ಮೇಲೆ ಹತ್ತಬೇಕು, ಇಳಿಬೇಕು. ಲಿಫ್ಟ್ಗಳ ಮೇಲೆ ವರ್ಕ್ ಆಗ್ತಾ ಇಲ್ಲ, ಒಳ್ಳೆ ಎಕ್ಸರ್ಸೈಸ್ ಆಗ್ತಾ ಇದೆ. ಬಟ್ ಹಿರಿಯರಿಗೆ ಕಷ್ಟ ಆಗ್ಬೋದು ಅಲ್ವಾ? ಹಿರಿಯರಿಗೆ ಕಷ್ಟ ಆಗುತ್ತೆ. ಸೊ ಈ ಥರ ಎಲ್ಲ ಕಡೆನೂ ಮಾಡಿರ್ತಾರೆ ಬ್ರಿಡ್ಜಸ್, ಓವರ್ ಬ್ರಿಡ್ಜಸ್ಸು. ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಫೈನನ್ನು ತಡ್ಕೋಬೇಕು. ಆಮೇಲೆ ಇಲ್ಲಿ ರಸ್ತೆಯಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಮತ್ತು ಗಾಡಿಗಳು ತುಂಬ ಸ್ಪೀಡ್ ಇರುತ್ತೆ. ಅಷ್ಟು ಸುಲಭ ಅಲ್ಲ ಕ್ರಾಸ್ ಮಾಡೋದು ಕೂಡ.
ಸೌದಿಲೂ ಕೂಡ ಸಾಕಷ್ಟು ಜಾಗಗಳಲ್ಲಿ ಭಿಕ್ಷೆ ಬಿಡೋ ಜನಗಳನ್ನ ನೋಡ್ಬೋದು. ಬ್ಯಾನು ಆದ್ರೂ ಅನ್ಅಫಿಷಿಯಲ್ ಆಗಿ ಮಾಡ್ತಾರೆ. ಮಾಡಿದ್ರೆ ಪೊಲೀಸ್ ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗ್ತಾರೆ, ಫೈನ್ ಹಾಕ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಷ್ಟು ಅಂತ ಅವರು ಕರ್ಕೊಂಡು ಹೋಗ್ತಾರೆ. ಹೌದು ಹೌದು, ಹಾಗಾಗಿ ಬಿಟ್ಬಿಟ್ಟು ಮಾಡಂಗಿಲ್ವಂತೆ, ಆದ್ರೂ ಮಾಡ್ತಾರೆ ಭಿಕ್ಷೆ. ಯಾರು ಭಿಕ್ಷೆ ಮಾಡ್ತಾರೆ ಅಂದ್ರೆ ಅಂದ್ರೆ ಪಕ್ಕದ ಸ್ಟೇಟ್ ಬಾಂಗ್ಲಾ ಹತ್ ಕಡೆ ಅವರೆಲ್ಲ ಬರ್ತಾರೆ, ಅಂತವ್ರೆಲ್ಲ ಮಾಡ್ತಾ ಇರ್ತಾರೆ ಅಷ್ಟೇ. ಲೋಕಲ್ಸ್ ಮಾಡಲ್ವಂತೆ, ಆಚೆ ಕಡೆಯವರೇ ಮಾಡೋದು. ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಗುಡ್ 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 ಗುಡ್. ಎಲ್ಲ ಮಾತಾಡ ನೋಡಿ, ಹುಡುಗರು ಸೈಕಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಮೇಲಿಗೆ. ಯಾ ಯೂಟ್ಯೂಬ್ ಹಿಂಗೆ ನಡ್ಕೊಂಡು ಈ ಕಡೆಗೆ ಬಂದ್ವಿ. 3,500 ಫೈನಿಂದ ಬಚಾಯಿಸ್ಕೊಂಡ್ವಿ ಅಲ್ವಾ? ಏನಾಗ್ತಾರೋ ಹುಡುಗ ಹೆಂಗೆ ಫೈನ್ ಆಗ್ತಾನೆ ಅಂತ. ಎಷ್ಟು ಫೈನು? 300 ರಿಯಲ್ ಅಲ್ಲಿ. ಅಯ್ಯಪ್ಪ, ಪಾರ್ಕಿಂಗ್ ಫೀಸ್ 6,500 ನೋ ಪಾರ್ಕಿಂಗ್ ಇರೋದಕ್ಕೆ.